शांति। ओम शांति शांति। अंतर मन में ज्योति जगा लो, होगा दूर अंधेरा। शिव का कर लो ध्यान, आ रहा पावन पुण्य सवेरा। पुण्य सवेरा। तुम हो कौन, कहाँ से आए, अपने आप को जानो। राजयोग के द्वारा अपना परम पिता पहचानो। इसी राजपथ पर चलकर तुम पालो अपना बसेरा। तुम हो आत्मा तन से प्यारे, परमात्मा को प्यारे। दिव्य गुणों को धारण करके योगी बनो दुलारे। ज्योति बिंदु ही तोड़ेगा ये माया मोह का घेरा। अंतर मन में ज्योति जगा लो, होगा दूर अंधेरा। ओम शांति, ओम शांति, ओम शांति।
तुम्हारी याद बहुत आती है। मेरे बाबा तुम्हारी याद बहुत आती है। नैन में प्रेम के मोती भी साथ लाती है। मेरे बाबा तुम्हारी याद बहुत आती है। खुले जो नैन मिले सामने आए अपने, पलक जो बंद किए साथ में पाए अपने। दिल की धड़कन धीरे से बात कह के जाती है। दिल की धड़कन धीरे से बात कह के जाती है। मेरे बाबा तुम्हारी याद बहुत आती है। यही दिल चाहता जी भर के तुमसे बात करूं, तुम्हें देखूं सदा, तुमसे ही मुलाकात करूं। तेरे एहसान में दुनिया ये गुनगुनाती है। तेरे एहसान में दुनिया ये गुनगुनाती है। तेरे मेरे बाबा तुम्हारी याद बहुत आती है। कभी मुरली सुनाते तो बजाते भी देखा, तो लाल अक्षरों से लिखते भाग्य की लेखा। घड़ी वो आज भी भूले नहीं भुलाती है। घड़ी वो आज भी भूले नहीं भुलाती है। मेरे बाबा तुम्हारी याद बहुत आती है। मेरे बाबा तुम्हारी याद बहुत आती है। नैन में प्रेम के मोती भी साथ लाती है। मेरे बाबा तुम्हारी याद बहुत
आती हैं। मेरे बाबा तुम्हारी याद बहुत आती है। आपकी याद बाबा रह रह के आए। आपकी याद बाबा रह रह के आए। देगा कौन इतना प्यार आपके सिवाय। देगा कौन इतना प्यार आपके सिवाय। आपकी याद बाबा। याद न आए क्यों जिनसे प्राण पाए। याद न आए क्यों जिनसे प्राण पाए। देगा कौन इतना प्यार आपके सिवाय। आपकी याद बाबा। पहले भी पालना दी आपने कमाल की। व्यक्त हो के सेवा और भी विशाल की। सोच के ऐसी सेवा आँख भर आए। सोच के ऐसी सेवा आँख भर आए। देगा कौन इतना प्यार आपके सिवाय। आपकी याद बाबा।
आप जो भी कहते बाबा करके दिखाएं, आप जो भी कहते बाबा करके दिखाएं, देगा कौन इतना प्यार आपके सिवाय। आपकी याद बाबा रह रह के आए, आपकी शांति। ओम शांति। आज बाबा कौन सी युक्ति प्यारे बाबा ने बताया है, और फंडामेंटल बात है जिसके लिए माया बार बार विघ्न डालती है और सभी जीतने का भी प्रयत्न करते हैं। ಯಾವ ಮಾತಲ್ಲಿ ಬಾಬೋರು ಅತಿ ಸಹಜ ಸುಂದರ ಯುಕ್ತಿ ಹೇಳಿದರೆ ಮಾಯಾ ಜೀತ್ ಆಗಲಿಕ್ಕೆ, ಬಟ್ ಮಾಯೆ ಅದರಲ್ಲೇ ವಿಘ್ನ ಆಗ್ತಾ ಹೋಗುತ್ತೆ ಆದಿಯಿಂದನೂ. ಆ್ಯಂಡ್ ಅದು ಫಂಡಮೆಂಟಲ್ ಮಾತು ಯಾವುದು? ನೀವು ಬಿ ಕೆ ಎಸ್ ಅಂತಂದಾಗ ನೀವು ಪರಸ್ಪರ ಒಬ್ಬ ತಂದೆಯ ಮಕ್ಕಳಂದಾಗ ಏನಾಯಿತು, ಸಾಕಾರದಲ್ಲಿ ತಗೊಂಡ್ರು ಒಂದು ಮನೆಯಲ್ಲಿ ಒಬ್ಬ ತಂದೆ ತಾಯಿಗೆ ಮಕ್ಕಳಂದರೆ ಸೋದರ ಸೋದರಿಯರಾದರು ಅಂದಾಗ ಆತ್ಮಿಕ ಲೆಕ್ಕದಲ್ಲಿ ಬಾಯಿ ಬಾಯಿ ನಿಮ್ಮಲ್ಲಿ ಯಾವುದೇ ಕ್ರಿಮಿನಲ್ ಅಸಾಲ್ಟ್, ಎಲ್ಲದಕ್ಕಿಂತ ದೊಡ್ಡ ಕ್ರಿಮಿನಾಲಿಟಿ ಏನು? ಕಾಮವಿಕಾರ. ನೀವೆಂದೂ ಪರಸ್ಪರ ವಿಕಾರಕ್ಕೆ ವಶರಾಗಂಗೇ ಇಲ್ಲ, ಪ್ರಾಹಿಬಿಟೆಡ್. ಇದೊಂದು ಮತವನ್ನು ಯಾರು ಮೀರ್ತಾರೆ ನೋಡಿ, ಅದು ತ್ರಾಹಿ ತ್ರಾಹಿ. ಇದರಲ್ಲೇ ಮಾಯೆ ಹಂಗೆ ವಿಘ್ನ ಹಾಕುತ್ತೆ. ನಾಮರೂಪದಲ್ಲಿ ಬರ್ತಾರೆ, ಫೆಮಿಲಿಯರಿಟಿಯಲ್ಲಿ ಬರ್ತಾರೆ. ಕೆಟ್ಟ ಕಾಮದ ಸಂಸ್ಕಾರ ಏನಿದೆ ಮನುಷ್ಯರನ್ನು ಬೀಳಿಸ್ಬಿಡುತ್ತೆ. ಸೊ ಅದರಿಂದ ಬಾಬಾ ಎಚ್ಚರ, ಇದರಲ್ಲಿ ಸಾವಧಾನಿ ಡೈಲಿ ಅಂತೂ ಸಿಗ್ತಾನೆ ಇದೆ. ಯಾವ ಮುರುಳಿಯಲ್ಲಿ ಹೇಳಿಲ್ಲ ಅಂತ ಹೇಳಿ ಆತ್ಮ ಬಾಯಿ ಬಾಯಿ ಅಂತ. ಇಡೀ ವಿಶ್ವದ ಪ್ರತಿ ಮಾತೃಭಾವ ಏನಿದೆ, ಚಿಕ್ಕವರಿರಲಿ ದೊಡ್ಡವರಿರಲಿ, ಇದು ತುಂಬ ಇಂಪಾರ್ಟೆಂಟ್. ನಾನು ನೋಡ್ತಾ ಇದ್ದೆ ಬಂದಾಗ ಹೊಸದಾಗಿ ನಮ್ಮ ಬೋಪಣ್ಣ ಬಾಯಿ, ಶ್ರೀನಿವಾಸ್ ಬಾಯಿ ಇವರೆಲ್ಲ ಚಿಕ್ಕ ಚಿಕ್ಕವ್ರು. ನಾವೆಲ್ಲ ನೀವೆಲ್ಲ ಜಗನ್ಮಾತೆಯರು, ನೀವೆಲ್ಲ ಒಂದೇ ಮಾತರಮ್ಮನವರು. ಯಾರೇ ಕನ್ಯರು ಬಂದ್ರೂ ಬೋಪಣ್ಣ ಬಾಯಿ ಹಂಗೆ. ಅಂದರೆ ಎಷ್ಟು ಪರಿಪಕ್ವ. ಸಾಕಾರ ಬಾಬಾ ಏನು ಹೇಳಿದ್ರು ಅದನ್ನು ಹೇಳೋರು. ಜೀವನ ಪರ್ಯಂತ ಪ್ರಾಣ ಹೋದ್ರೂ ಈ ಧಾರಣೆ ಮಾತ್ರ ಯಾವುದೇ ಕಾರಣಕ್ಕೆ, ಎಷ್ಟೇ ಶೂರ್ಪನಕಿಯರು ಹಿಂದೆ ಬೀಳ್ತಾರ, ಯಾರೇನು ಮಾಡ್ತಾರೋ, ಅಥವಾ ಕೀಚಕರಂಥವರು ಅಕ್ಕಂದ್ರನ್ನು ಹಿಂದೆ ಬೀಳ್ತಾರ. ಬಟ್ ಇದರಲ್ಲಿ ತುಂಬಾ ದುರ್ಗಾ ಕಾಳಿಯ ರೂಪ ತಗೋಬೇಕಾಗುತ್ತೆ. ಕಠಿಣ ರೂಪ. ತನ್ನ ಮೇಲೆ ತನಗಿಲ್ಲ ಕಂಟ್ರೋಲ್ ಅಂದರೆ ಇನ್ನು ಬಾಬಾವ್ರಿಗೆ ನಾವು ಕಳಂಕ, ಕುಲದ ಕಳಂಕ, ತಂದೆ ತಾಯಿ ಕಳಂಕ ಹಾಕ್ದಂಗೆ ಇವೆಲ್ಲ ಎಷ್ಟು ದೊಡ್ಡ ಕ್ರಿಮಿನಾಲಿಟಿ, ದೊಡ್ಡ ಅಪರಾಧ ಜಗತ್ತಿಂದು. ಅದಕ್ಕೆ ಹುಷಾರಾಗಿರಿ ಅಂತಾರೆ. ಮೀಟೆ ಬಚ್ಚೆ योग बल से ही आत्मा की कट निकलेंगे, इसलिए योग में कभी भी गफलत नहीं करो. योग में कभी भी गफलत नहीं करो. ಮಧುರವಾದಂಥ ಮಕ್ಕಳೇ, ಯೋಗ ಬಲದಿಂದನೇ ಆತ್ಮದಲ್ಲಿರ್ತಕ್ಕಂತಹ ತುಕ್ಕೇನಿದೆ ಅದು ಸಮಾಪ್ತಿಯಾಗುತ್ತೆ. ಅದರಿಂದ ಯೋಗ ಮಾಡೋದ್ರಲ್ಲಿ ಎಂದೂ ಗಫ್ಲತ್ ಅಂದರೆ ಗೊತ್ತಿದ್ದು ಮಿಸ್ಟೇಕ್ ಮಾಡಂಗಿಲ್ಲ. ಯೋಗ ಮೇ ಗಫ್ಲತ್ ನೈ ಕರೋ ಅಂದರು ಬಾಬವರು. ಯಾದ ಮೇ ಅನ್ಲಿಲ್ಲ. ಯಾಕೆ?
ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿ. ಯೋಗ ಮೀನ್ಸ್ ಸಂಬಂಧ. ಬಾಬೂರ್ ಜೊತೆ ಸಂಬಂಧ ಜೋಡಿಸೋದ್ರಲ್ಲಿ ಎಂದೂ ಕೇರ್ಲೆಸ್ ಆಗಂಗಿಲ್ಲ. ಯಾರು ಶಿವಬಾಬಾ ಅಂತೇಳ್ಬಿಟ್ಟು ಬರೀ ಬಾಬಾ ಅನ್ನೋದಲ್ಲ, ಆದರೆ ಅವರು ತಂದೆ ತಾಯಿ ಹೌದು, ಜನ್ಮದಾತ ಹೌದು, ಬ್ರಹ್ಮ ತಾಯಿ. ಅವ್ರ ಥ್ರೂ ನಾನು ಜನ್ಮ ತಗೊಂಡಿದ್ದೀನಿ. ಈ ರಿಯಲೈಸೇಷನ್ ಯಾರಿಗಿಲ್ಲ ಅವ್ರು BK ಅಲ್ವೇ ಅಲ್ಲ. ಭಲೆ ಅವರು ಸೆಂಟ್ರಲ್ ಇರಲಿ, ಹೊರಗಡೆ ಇರಲಿ, ಯಾರೇ ಇರಲಿ. ಯಾಕೆಂತಂದರೆ ಫಂಡಮೆಂಟಲ್ ಧಾರಣೆ ಇದು, ನಿಯಮ ಯಾವುದು BK ಅನ್ನಿಸ್ಕೊಳ್ಳೋಕ್ಕೆ ಲಾಯಕ್ಕಾದ ನಿಯಮ. ಯಾಕೆಂದರೆ ನಾವೆಲ್ಲಿವರೆಗೂ ನಾವು ಒಬ್ಬ ತಂದೆಯ ಮಕ್ಕಳು ಅಂತಂದಾಗ ಅಲ್ಲಿ ತಂದೆ ತಾಯಿ ಎಷ್ಟೇ ಜನ ಮಕ್ಕಳಿರಲಿ ಅಲ್ಲಿ ಸೋದರ ಸೋದರಿಯ ಭಾವ ಇಲ್ಲ. ಬಾಯಿ ಭಾವದ ಪರಿಪಕ್ವತೆ ಅನ್ನೋದು ಮಸ್ಟ್. ಅದು ಸಂಬಂಧನೇ ಜೋಡಿಸ್ಲಿಲ್ಲ. ಮೇಲೇನೋ ಭಗವಂತ ಶಿವಬಾಬಾ ನಿರಾಕಾರ ಅಂದ್ಕೊಂಡು ಹೌದೌದು ನಾನು ಆತ್ಮ ಅಂತ ಕೇರ್ಲೆಸ್ ಆಗಿದ್ದರೆ, ಇದರ ರಿಯಲೈಸೇಷನ್ ಇಲ್ಲ ಅಂದರೆ, ಜೋಡಿಸ್ಲಿಲ್ಲ ಅಂದರೆ ಅಂಥವರು ಪವಿತ್ರವಾಗಿರೋದ್ರಲ್ಲಿ ಫೇಲ್ ಆಗ್ತಾರೆ. ಅದಕ್ಕೆ ಗಫಲತ್ ನಹೀ ಕರೋ. तो बाप ने बच्चों को बेहद का वर्षा लेने की कौन सी युक्ति बताई जिसमें माया चारों तरफ विघ्न डालती है. माया क्या करती है? ನಾಲ್ಕು ಕಡೆಯಿಂದ ವಿಘ್ನ ಆಕತ್ತೆ. ತಂದೆ ಮಕ್ಕಳಿಗೆ ಬೇಹದ್ ಆಸ್ತಿಯನ್ನು ತಗೊಳ್ಳೋದಂದ್ರೆ ವಿಶ್ವದ ರಾಜ ತಗೊಳ್ಳೋದು. ಯಾವ ಯುಕ್ತಿ ಹೇಳಿದರೆ, ಯಾವುದ್ರಲ್ಲಿ ಮಾಯೆ, 4-6 ಕಡೆಯಿಂದ ವಿಘ್ನ ಆಕತ್ತೆ. बाबा ने युक्ति बताई, बच्चे तुम ब्रह्मा कुमार कुमारियाँ एक बाप के बच्चे आपस में भाई बहन हो. तुम कभी क्रिमिनल असॉल्ट नहीं कर सकते हो. भाई बहन विकार में नहीं जा सकते. ಲೌಕಿಕದಲ್ಲಂತೂ ಇದು ಎಷ್ಟು ದೊಡ್ಡ ಕುಲ ಕಳಂಕ. ಕುಲದಿಂದ ಆಚೆ ಹಾಕ್ಬಿಡ್ತಾರೆ. तुम्हें शिव बाबा की मत पर चलकर बेहद का वर्षा लेना है, परंतु माया कम नहीं है, चारों तरफ इसमें ही विघ्न डालती रहती है. हम भाई बहन हैं, एक बाप से वर्षा लेते हैं, ये भूल जाते हैं. ತಂದೆ ಹೇಳೋದು, ಬಾಬಾ ಯುಕ್ತಿ ಹೇಳಿದರೆ, ನೀವು ಒಬ್ಬ ತಂದೆಯ ಮಕ್ಕಳು, ಬ್ರಹ್ಮ ಕುಮಾರ ಕುಮಾರಿಯರು, ಪರಸ್ಪರ ಸೋದರ ಸೋದರಿಯರು. ನಿಮ್ಮ ಮಧ್ಯದಲ್ಲಿ ಎಂದೂ ಕ್ರಿಮಿನಾಲಿಟಿ ಅಂದರೆ ಕಾಮ್ ವಿಕಾರದ ಅಪರಾಧದ ಕರ್ಮಗಳಾಗೋಕ್ಕೆ ಸಾಧ್ಯ ಇಲ್ಲ. ಸೋದರ ಸೋದರಿಯ ಮಧ್ಯದಲ್ಲಿ ವಿಕಾರದ ಪ್ರಶ್ನೆನೇ ಇಲ್ಲ. ನೀವು ತಂದೆಯ ಮತದ ಮೇಲೆ ನಡೆದು ಬೇಹದ್ ಆಸ್ತಿಯನ್ನು ತಗೋಬೇಕಾಗಿದೆ. ಕಾಮ್ ಜೀತೆ ಸೋ ಜಗತ್ ಜೀತ್. ಇದರಲ್ಲೇನೆ ಮಾಯೆ ಏನು ಕಡಿಮೆ ಇಲ್ಲ. ಕಣ್ಣಿಗೆನೆ ಶೂಟ್ ಮಾಡಿಬಿಡುತ್ತೆ. ಬಾಯಿ ದೃಷ್ಟಿ ಏನಿರಬೇಕೋ ಯಾವುದಕ್ಕೆ, 3ನೇ ನೇತ್ರಕ್ಕೆ. ಈ ಕಣ್ಣೇನು ಬರೀ ಕಿಟಕಿ ತಾನೆ, ಈ ಕಣ್ಣಲ್ಲಿ ನೋಡುತ್ತೆ. ಮನಸ್ಸು ಬುದ್ಧಿ ಗಲೀಜು ಸಂಸ್ಕಾರಗಳು ಜನ್ಮಾಂತರದ್ದೇನಿದೆ ಅದರ ರಿಯಲೈಸೇಷನ್ ಇಲ್ಲ ಅಂದ್ರೆ ಹಿಂಗೆ ಆಗೋದು. ಬಾಯಿ ಬೆಹನ್ ಇದೀವಿ ಎಂದಾಗ ನಾವು ಆಸ್ತಿ ತಗೊಳಕ್ ಇಲ್ಲಿ ಬಂದಿದ್ದೀವಿ, ಸದ್ಗತಿ ಪಡ್ಕೊಳಕ್ ಬಂದಿದ್ದೀವಿ, ಇದು ಯೋಚನೆ ಇರಬೇಕು. गीत तुम्हें पाके हमने जहान पा लिया. तीनों ಜಹಾನ್. ಬಾಬಾ ನಿಮ್ಮನ್ನು ಪಡ್ಕೊಂಡ್ಬಿಟ್ಟು ಎಲ್ಲ ಇಡೀ ಜಗತ್ತನ್ನೇ ಪಡ್ಕೊಂಡ್ಬಿಟ್ಟೆ, 3 ಲೋಕಗಳನ್ನು ಪಡ್ಕೊಂಡ್ಬಿಟ್ಟೆ. ಅನಾಶೆ ಖುಷಿ ಇದೆಯಾ? ओम शांति. गीत का एक अक्षर ही काफी है. बच्चे जानते हैं बेहद के बाप से बेहद का वर्षा मिलता है और कलप कलप मिलता है. ये भी बच्चे जानते हैं कि बेहद का वर्षा बरोबर भारत को ही मिला था, अब वो नहीं है, फिर से मिल रहा है. देखते हो अभी तो स्वर्ग का वर्षा नहीं है, रावण द्वारा नरक का श्राप मिल रहा है. श्राप से श्राप ಅಂತ ಯಾಕೆ ಹೇಳೋದು? ಸಬ್ ಮನುಷ್ಯ ದುಃಖಿ है. ಶಾಪದಲ್ಲಿ ಎಲ್ಲರೂ ದುಃಖಿನೇ ಆಗೋದಲ್ವಾ? ಇದೊಂದೇ ಅಕ್ಷರ ಸಾಕು. ಬಾಬಾ ನಿಮ್ಮನ್ನು ಪಡ್ಕೊಂಡು ಪ್ರಪಂಚ ಪಡ್ಕೊಂಡೆ.
ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬೇಹದ್ ತಂದೆಯಿಂದ ಬೇಹದ್ ಆಸ್ತಿ ಸಿಗುತ್ತೆ, ಕಲ್ಪ ಕಲ್ಪ ಸಿಗುತ್ತೆ. ನಿಮ್ಮ ಮಕ್ಕಳಿಗೆ ಇದು ಗೊತ್ತಿದೆ. ನಮ್ಮ ಮಕ್ಕಳಿಗೆ ಬಾಬಾ ಆಸ್ತಿ ಕೊಡಕ್ಕೇನೆ ಕೆಳಗೆ ಬಂದಿದ್ದಾರೆ. ಅಂಡ್ ಭಾರತಕ್ಕೇನೆ ಆಸ್ತಿ ಸಿಕ್ಕಿರೋದು ಬೇಹದ್ ಆಸ್ತಿ. ರಾವಣ ಏನ್ ಮಾಡ್ದ? ಬಾಬಾ ಆಸ್ತಿ ಕೊಟ್ಟು ಸುಖಿ ಮಾಡಿದ್ರೆ ಶ್ರಾಪ ಕೊಟ್ಟು ದುಃಖಿ ಮಾಡಿದ್ದು. ಎಷ್ಟು ದುಃಖ ಇದೆ ಈಗಂತೂ. ವರ್ ಅರ್ಥಾತ್ ವರ್ಷೆ ಮೇ ಸುಖಿ ಹೋತೆ. ವರದಾನದಲ್ಲಿ ಆಸ್ತಿ ಕೊಟ್ರು ಅಂದ್ರೆ ವರ ಅಂದ್ರೆ ವರ್ಷ. ಯಾವುದ್ರಲ್ಲಿ? ಸುಖಿ ಅಂದ್ರೆ ಏನು? 2 ಯುಗಗಳ ಕಾಲ ಪ್ಲಸ್ 3ನೇ ಯುಗ. ದುಃಖದ ಹೆಸರಿಲ್ಲ. अब ब्राह्मण बच्चे जानते हैं वो है बेहद का निराकार बाप और प्रजापिता ब्रह्मा है बेहद का साकार बाप. ನಿಮ್ ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ ಬೇಹದ್ ನಿರಾಕಾರ ತಂದೆ ಪ್ರಜಾಪಿತ ಬ್ರಹ್ಮ ಬಾಬಾ ಏನು ಸಾಕಾರಿ ತಂದೆ. बेहद के साकार बाप प्रजापिता ब्रह्मा बिगर कोई होता नहीं. भले गांधी जी को बापूजी कहते थे परंतु कायदे सिर सारे मनुष्य सृष्टि का तो वो बापूजी हो न सके. सारे निराकारी वर्ल्ड का बापूजी कौन है? शिव बाबा है. अभी तुम बच्चे जानते हो हम शिव बाबा के बच्चे हैं. हम क्या जानते हैं? हम शिव बाबा के नशे ಇದೆಯಲ್ಲ. ಗಾಂಧಿಯನ್ ಬಾಪೂಜಿನ ಭಲೆ ಬಾಪೂಜಿ ಅಂತಂದ್ರು, ಬರೀ ಭಾರತಕ್ಕೆ ಬಾಪೂಜಿ ಬಾಪೂಜಿ ಅಂತ ಎಲ್ಲರೂ ಎಲ್ಲಿ ಒಪ್ಕೋತಾರೆ? ಶಿವ್ ಬಾಬಾ ಅಂಡ್ ಬ್ರಹ್ಮ ಬಾಬಾ ಸಾಕಾರಿ ಪ್ರಪಂಚಕ್ಕೆ ಬೇಹದ್ ಬಾಪೂಜಿ ಬ್ರಹ್ಮ ಬಾಬಾ ಅಂಡ್ ನಿರಾಕಾರಿ ಜಗತ್ತಿನ ಸರ್ವಾತ್ಮಗಳ ಬಾಪೂಜಿ ಶಿವ್ ಬಾಬಾ. ನಾವೀಗ ಪ್ರಾಕ್ಟಿಕಲ್ ಮಕ್ಕಳಾಗಿದ್ದೀವಿ ಅಂಡ್ ಸಾಕಾರದಲ್ಲಿ ಮಕ್ಕಳಾಗಿದ್ದೀವಿ. ಎಷ್ಟು ನಶೆ ಇರಬೇಕು? शिव बाबा ने आकर हमको अपना बनाया है किस लिए? वर्षा देने लिए. वर्षा भी देखो ना, ಸ್ವರ್ಗ ಯಾರು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಅಷ್ಟು ಆನಂದವಾಗಿದೆ ಅಲ್ಲ. तो मधुबन आते हैं किस लिए? मधुबन किस लिए? ಯಾಕೆ ಹೋಗೋದು ನಾವು मधुबन? शिव बाबा से मिलने के लिए. परंतु वो निराकार है, सिर्फ शिव बाबा कहने से समझेंगे नहीं. इसलिए कहा जाता है बाप दादा शिव बाबा और दादा. ಬಾಬನ್ ಮೀಟ್ ಮಾಡ್ತೀವಿ ಅಂತಂದ್ರೆ ಬಿಂದುನ ಹೆಂಗ್ ಮೀಟ್ ಮಾಡೋದು? ಸೊ ಸಾಕಾರ ಬ್ರಹ್ಮ ತಂದೆಯ ಮುಖಾಂತರ ಮಿಲನ ಮಾಡ್ತೀವಿ ಅಂದ್ರೆ ಬಾಪ್ ಅವ್ರ ದಾದಾ ಅಪ್ಪ ಅಣ್ಣ ಇಬ್ರು ಇದಾರೆ ಒಂದೇ ಶರೀರದಲ್ಲಿ. ದಾದೇ ಕಾ ನಾಮ್ ಅಲಗೆ ಬಾಪ್ ಕಾ ನಾಮ್ ಅಲಗೆ. ಇನ್ನೊಂದು ಸಂಬಂಧ ಬಾಬಾ ತಾತನೂ ಆಗ್ಬಿಟ್ರು, ಬ್ರಹ್ಮ ತಂದೆ ಆದ್ರಂದ್ರೆ ಸೊ ಅದ್ರ ಮೇಲೆ ಅಂದ್ರೆ ತಾತನ ಆಸ್ತಿ ಮೇಲೆ ಹಕ್ಕು ದೊಡ್ಡದಲ್ವಾ. ಇಬ್ಬರದೂ ಹೆಸರು ಬೇರೆ ಬೇರೆ. वो निराकार सबका बाप भी है सबका दादा भी है. तो सब बच्चों को बाप दादा से वर्षा मिलता जरूर है. ಶಿವ್ ಬಾಬಾ ತಂದೆನೂ ಹೌದು ತಾತನೂ ಹೌದು. ಯಾರಿಂದ ಸಂಪೂರ್ಣವಾದ ಆಸ್ತಿ ಸಿಗುತ್ತೆ? बेहद के बाप से सबको वर्षा मिलता है. वो बाप ही सबका दुख हरता सुख करता है. ಕೇಳ್ತಾ ಹೋದಂಗೆ ಬಾಬನ್ ನೋಡ್ಕೊಂಡು ಆನಂದ ಆಗಬೇಕು. ಬಾಬಾ ನೀನು ದುಃಖ ಅರ್ಥ ಸುಖ ಕರ್ತ, ಎಲ್ಲರ ದುಃಖ ದೂರ ಮಾಡಿ ಸುಖದ ಆಸ್ತಿ ಕೊಡಕ್ ಬಂದಿದ್ಯಾ. सतयुग में कोई भी मनुष्य दुखी हो न सके. नाम है स्वर्ग वो है हेवन. स्थापन करने वाला ಗಾಡ್ ಫಾದರ್. ಗಾಡ್ ಫಾದರ್ ಅಲ್ಲ, ಜಗತ್ತಿನ ಗಾಡ್ ಫಾದರ್, ಹೆವೆನ್ನಿನ ಸ್ಥಾಪಕ ನಮ್ಮ ತಂದೆ ಈಗ ಬಂದ್ಬಿಟ್ಟಿದ್ದಾರೆ. ಅಷ್ಟು ಸುಖ ಕೊಡ್ತಾರೆ. ಒಂದೇ ಸುಖನಾ? ತನ್ ಮನ್ ಧನ್ ಜನ್ ಸಂಬಂಧ ಸಂಪತ್ತಿ ಅವ್ರ ಮೃತ್ಯು ಯಾವ ವಿಷಯದಲ್ಲಿನೂ ಅಲ್ಲಿ ದುಃಖ ಇಲ್ಲ ಅಂದಾಗ ಇಲ್ಲೇನ್ ಮಾಡ್ಬೇಕು? ಅಲ್ಲಿ ಹೋಗ್ಬೇಕಂದ್ರೆ ಸತ್ಯಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನಂತೀರಾ? ಮನೆಯಲ್ಲಿರೋರು ಏನ್ ಮಾಡ್ಬೇಕು? ಅಲ್ಲಿ ದುಃಖದ ಹೆಸರೇ ಇಲ್ಲ ಅಂದ್ರೆ ಇಲ್ಲಿ ದುಃಖದ ಸಂಸ್ಕಾರಗಳು ಸಮಾಪ್ತಿಯಾಗಬೇಕು. ವ್ಯರ್ಥ ಸಂಕಲ್ಪನೂ ಅಶಾಂತಿನೇ. ನಮ್ಮ ಮನಸ ವಾಚ ಕರ್ಮಣ ಸ್ವಪ್ನದಲ್ಲಿ ನಮ್ಮ ಚಲನೆಯಿಂದನೂ ನಾವು ಯಾರಿಗೆ ಸಂಕಲ್ಪ ನಡ್ಸಂಗಿಲ್ಲ. ಆಗಷ್ಟೇ ಸತ್ಯುಗ. ಇಲ್ಲ ಅಂದ್ರೆ ಅಲ್ಲಿ ಹೋಗ್ಬೇಕಂದ್ರೆ ಅಲ್ಲಿನ ಸಂಸ್ಕಾರ ಬೇಕಲ್ವಾ? ಸುಮ್ಮನೆ ಬಂದ್ಬಿಡ್ತಾರ ಎಲ್ರು? ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು.
भारत सबसे पुराना है तो जरूर सबसे नया था, तब तो अभी सबसे पुराना हुआ है। सतयुग कलयुग भारत को ही कहा जाता है, बरोबर भारत स्वर्ग था। ये लक्ष्मी नारायण राज्य करते थे, ये बुद्धि में है। ತಂದೆ ಹೇಳ್ತಿರೋದು ಹೆಸರೇ ಸ್ವರ್ಗ ಅಂತಂದಾಗ ಅದೆಲ್ಲಿತ್ತು ಅಂತ, ಸ್ವರ್ಗ ಭಾರತದಲ್ಲೇ ಇತ್ತು. ಯಾಕೆಂದ್ರೆ ಭಾರತ ಎಲ್ಲದಕ್ಕಿಂತ ಪುರಾಣ ಹಳೇದು, ಭರತಖಂಡ ಅಂತಾರೆ ತಾನೆ. ಇದು ತುಂಬಾ ಇಂಪಾರ್ಟೆಂಟ್ ಮಾತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈಗ ಹಳೇದು ಆಗೋಯ್ತು ಭಾರತ, ಹಳೇದನ್ನು ಹೊಸದ್ ಮಾಡಕ್ ಬಾಬಾ ಬಂದಿದ್ದಾರೆ. ಹೊಸದ್ ಸತ್ಯುಗ ಕಲಿಯುಗ. ಹಳೇದು ಅಂತಂದ್ರೆ ಭಾರತದಲ್ಲೇನೆ ಇಸಿ ಯುಗಗಳ ವಿಷಯ ಭಾರತದಲ್ಲಿದೆ, ಬೇರೆದ್ರಲ್ಲಿ ಇಲ್ಲ. ಆತ್ಮದ ಗುಣ ಕರ್ತವ್ಯದ ಅನುಸಾರವಾಗಿ ವರ್ಣದ ವಿಷಯ ಇರಲಿ, ಅದರ ಅನುಸಾರ ಯುಗಗಳ ಪರಿವರ್ತನೆ ಅಂದ್ರೆ ಟೈಮ್ ಪರಿವರ್ತನೆ. ಆ ಸಮಯಕ್ಕೆ ಆ ಹೆಸರಿಟ್ರು. ಇದು ಇವೆಲ್ಲ ಅರ್ಥಗರ್ಭಿತವಾದ ರೀತಿ ನೀತಿಗಳೇನಿದೆ, ಭಾರತದ ಸಂಪ್ರದಾಯ ಏನಿದೆ, ಎಷ್ಟು ದೊಡ್ಡದಿದೆ, ಎಷ್ಟು ರಿಚೆಸ್ಟ್ ಇದೆಲ್ಲ. भारत स्वर्ग था, ये लक्ष्मी नारायण राज्य करते थे, ये बुद्धि में है। अभी तुम लक्ष्मी नारायण के मंदिर में जाएंगे तो जट बुद्धि में आएगा कि इन्हों को ये वर्षा कैसे मिला, ये पूज्य कैसे बने, कब राज्य किया, किस पर किससे राज्य पाया. ಸರಿನಾ? ये सारा बुद्धि में आएगा. ಯಾವುದೇ ದೇವತಾ ಚಿತ್ರ ನೋಡಿದ್ರೆ ಅದು ಬರ್ತದ ನಿಮಗೆ? ಯಾರಿವ್ರನ್ನ ಪೂಜ್ಯ ಮಾಡಿದ್ದು, ಯಾರಿಂದ ಆಸ್ತಿ ಸಿಕ್ತು, ಯಾವಾಗ ಸಿಕ್ತು, ಇವ್ರೇನ್ ಪುರುಷಾರ್ಥ ಮಾಡಿದ್ರು ಸೋ ದಟ್ ಇಷ್ಟು ಪೂಜ್ಯರಾದ್ರಲ್ವಾ. ಮಕ್ಕಳೇ, ನಿಮಗಂತೂ ಚಿತ್ರ ನೋಡಿದ ತಕ್ಷಣ ಬಂದ್ಬಿಡುತ್ತಲ್ವಾ ಅಂತಿದ್ದಾರೆ ಬಾಬಾ. ಅವ್ರು ಮಂದಿರಕ್ಕೆ ಹೋದ್ರೂ ಬರುತ್ತಲ್ಲ, ಎಲ್ಲ ದೇವತೆಗಳ ಅಥವಾ ಬಾಬಂದು ಶಿವಲಿಂಗ ನೋಡಿದ್ರು ಇಡೀ ಆಕ್ಯುಪೇಷನ್ ಬುದ್ಧಿಗೆ ಬಂದ್ಬಿಡ್ತದಲ್ಲ. ಬರುತ್ತೋ ಅಥವಾ ಸುಮ್ಮನೆ ಏನೋ ನೋಡ್ಕೊಂಡಿದ್ದು ಹೋಗೋದ? ಇಲ್ಲ ಅಲ್ಲ. तो ऑक्यूपेशन का तो कुछ पता ही नहीं था. ಅಲ್ಲಿ ಲಕ್ಷ್ಮೀ ನಾರಾಯಣ ಮಂದಿर में पहले जाते थे तो क्या करते थे? ಮಾಲಾ ಪೇರ್ತೆ थे. ಏನೂ ಗೊತ್ತಿಲ್ಲ, ಎಲ್ಲರನ್ನೂ ಭಗವಂತ ಅಂದಿದ್ದೆ ಅಲ್ಲ. ಅಭಿ ಸಿರ್ಫ್ ತುಮಾರಿ ಬುದ್ಧಿ ಮೇ ಹೇ ಸೋ ಬಿ ನಂಬರ್ ವಾರ್. ಕೇಳ್ರಿ, ಇಟ್ ಸಿಂಪಲ್ ಮಾತನ್ನು ನಂಬರ್ ವಾರ್ ಅಂತಿದ್ದಾರೆ. ಯಾಕೆಂದ್ರೆ ತಿಳಿದ ನಂತರ ನಿಶ್ಚಯ ಬುದ್ಧಿಯಾಗಿ ಆ ಲಕ್ಷಣಗಳನ್ನ ತನ್ನಲ್ಲಿ ತಂದ್ಕೊಳ್ಳೋದು. ಈಗ ಆ ಟೈಮ್ ಬರ್ತಿದೆ ಅಂದ್ರೆ, ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ ನನ್ನಲ್ಲಿ ಅದು ಇರ್ಬೇಕಲ್ವಾ? ಅದು ಬಾಬಾ ಹೇಳ್ತಿರೋದು ನಂಬರ್ ವಾರ್ ಅಂತ. तुम अभी लक्ष्मी नारायण के मंदिर में जाकर खड़े होंगे तो हर्षित होंगे. बुद्धि में है इन्होंने ये प्रारब्ध कैसे पाई थी? संगम युग पर ही पाई, क्योंकि संगम पर ही पुरानी दुनिया बदलने वाला है. संगम पर ನಿಶ್ಚಯ ಇದೆಯಲ್ಲ. ಈಗ ಬಾಬಾ ಬಂದ್ರಂದ್ರೆ ಯುಗ ಪರಿವರ್ತನೆ, ಬಾಬಾ ಬಂದ್ರಂದ್ರೆ ಪಾವನ ಆಗೋದು ಮಸ್ಟ್ ಮಸ್ಟ್. ಎಲ್ಲ ಬುದ್ಧಿಯಿಂದ ಕಟ್ ಆಫ್. ಅದಕ್ಕೆ ಬಾಬಾ ಹೇಳೋದು, ಲಕ್ಷ್ಮಿ ಯಾವುದೇ ದೇವತಾ ಚಿತ್ರ, ಟೆಂಪಲ್ಗೆ ಹೋಗಿ ಚಿತ್ರ ನೋಡಿ ಆನಂದ ಆಗುತ್ತಾ? ನಮ್ಮ ತಂದೆ ಹಿಂಗೆ ನಾವು ನಮ್ಮನ್ನು ಮಾಡಕ್ ಬಂದಿದ್ದಾರೆ, ಪ್ರಾರಬ್ಧ ಇಲ್ಲೇ ತಗೊಂಡಿದ್ದು ಅಂತ. संगम पर ही बाप ने आकर राजयोग सिखाया था. ये भी जानते हो ना, बहुत जन्मों के अंत के जन्म में बरोबर ये ब्रह्मा था. ब्रह्मा द्वारा विष्णुपुरी की स्थापना होती है. ये लक्ष्मी नारायण ही अलग जन्म में बरोबर कौन है? ब्रह्मा सरस्वती है. ಇಡೀ ಹಿಸ್ಟ್ರಿ ಗೊತ್ತು. ಅವ್ರ ಆದಿಯಲ್ಲಿ ಹೆಂಗ್ ಬಂದ್ರು, ಕೃಷ್ಣನ ಆತ್ಮ ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣ ಕೆಳಗಡೆ ಇಳಿತಾ ಬಂದ್ರು. ಸೊ ಬ್ರಹ್ಮ ಸರಸ್ವತಿ ಆದ್ರು. ಬಟ್ ತಿರ್ಗಾ ನಮಗೆ ರಾಜ್ಯ ಕೊಡಕ್ಕೆ ಬಾಬಾ ಈಗ ಬಂದು ರಾಜಯೋಗ ಕಲಿಸ್ತಿದ್ದಾರೆ. ಅಂದ್ರೆ ರಾಜಯೋಗದಿಂದ ರಾಜಾಯ್. ಇದು ಇಂಪಾರ್ಟೆಂಟ್. तो ब्रह्मा के साथ ब्राह्मण ब्राह्मणिया भी होंगे. ಒಬ್ಬರೇ ಹೋಗಿ ರಾಜ್ಯ ಮಾಡ್ತಾರ? ब्राह्मण ब्राह्मणियರು इधरಲ್ಲ. सतयुग में लक्ष्मी नारायण की राजधानी थी, जरूर प्रजापिता भी होगा. तुम जानते हो हम पुरुषार्थ कर रहे हैं. जिन्होंने कल पहले पुरुषार्थ किया है वो हम साक्षी होके देखते. ಶಿವ ಬಾಬಾ ಹೆಂಗ್ ನೋಡ್ತಾರೆ? ಎಲ್ಲ ಸಾಕ್ಷಿಯಾಗಿ ನೋಡ್ತಾರೆ. ಏಕ್ ತೋ ಹೇ
ಹೆಂಗಿರುತ್ತೆ राजधानी, एक तो है राजाई घराना, दूसरा होता है प्रजा की घराना। उसमें भी कोई बहुत साहूकार होते हैं, कोई कम होते। राजाओं में भी कोई बहुत साहूकार, कोई कम साहूकार होते हैं। तुम लक्ष्मी नारायण के मंदिर में किसको भी समझा सकते हो। ಎಷ್ಟು ಸೀಕ್ರೆಟ್ ಬಾಬಾ ಬಂದು ನಾನು ಹೆಂಗೆ ಪಾವನ ಮಾಡ್ತೀನಿ, ರಾಜ್ಯ ಹೆಂಗೆ ನೀವು ತಗೋತೀರಾ ಅನ್ನೋ ಕತೆ ಹೇಳ್ತಿದ್ದಾರೆ. ಕತೆ ಮೀನ್ಸ್ ಕರ್ಮ ಫಿಲಾಸಫಿ. ನೀವು ಮಕ್ಕಳು ಲಕ್ಷ್ಮೀನಾರಾಯಣನ ರಾಜಧಾನಿಯಲ್ಲಿ ಈಗ ಸ್ಥಾಪನೆ ಆಗ್ತಿದೆ ಅಂದರೆ ನಾವು ಅಲ್ಲಿ ಹೋಗ್ತೀವಿ. ಅಂಡರ್ಸ್ಟುಡ್. ಅಲ್ಲಿ ಹೋಗೋದಕ್ಕೆ ಮುಂಚೆ ಇಲ್ಲೇನಿತ್ತು, ಪ್ರಜಾಪಿತನ ಮಕ್ಕಳು ನೀವೆಲ್ಲ ಬ್ರಾಹ್ಮಣಿಯರಾದರೆ ಯಾಕೆ ಸತ್ಯುಗದಲ್ಲಿ ಇದೆ ಸಂಪೂರ್ಣ ನಿರ್ವಿಕಾರಿ ಪಾವನ ಪವಿತ್ರ ಸ್ಥಿತಿ. ಅದಿಲ್ಲಿ ಹೆಂಗ್ ಬಂತು? ಬಾಬಾ ಬಂದು ತನ್ನ ಪ್ರಾಕ್ಟಿಕಲ್ ಸಾಕಾರದಲ್ಲಿ ಮಕ್ಕಳನ್ನು ಮಾಡಿಕೊಂಡ್ರು. ಆ್ಯಂಡ್ ಇದು ಭೀ ನಾವು ರಿಯಲ್ ಆಗಿ ಮಕ್ಕಳೇ. ನಮ್ಮನೇನು ಪುಕ್ಸಟ್ಟೆ ಬಾಡಿಗೆ ಮಕ್ಕಳಲ್ಲ ನಾವು. ಎಂಥ ಮಕ್ಕಳು? ಒರಿಜಿನಲ್ ಮಕ್ಕಳು. ನನ್ನ ಆತ್ಮ ಶಿವ ಬಂದು ಕಲ್ಪಾಂತರದ ಪ್ರಾಪರ್ಟಿ. ನಾನು ಅವ್ರದೇ ಮಗು, ನಮ್ಮಪ್ಪ ಅವರೇ, ಬ್ರಹ್ಮ ಬಾಬಾನು ನಮ್ಮ ತಂದೆ ತಾಯಿ ಅವರೇನೆ. ಇದೇ ಇರಬೇಕಲ್ವಾ, ಆ ರಿಯಲೈಸೇಷನ್ ಇರಬೇಕಲ್ಲ. ಇದು ಕಲ್ಪಾಂತರದ ಅನಾದಿ ಅವಿನಾಶಿಯಾದ ಸಂಬಂಧ. ಯಾವುದರ ಆಧಾರದ ಮೇಲೆ ಪವಿತ್ರತೆಯ ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿ ಹಾಕ್ಬಿಟ್ರು. ಸುಪ್ರೀಂ ಪ್ಯೂರಿಟಿ, ತನ್ನ ಪವಿತ್ರತಾ ಶಕ್ತಿಯನ್ನು ಕೊಟ್ಟರು. ಯಾರು ಈ ತಮ್ಮ ಸಂಬಂಧ ಮೇಲೆ ಹೇಳಿದ್ರಲ್ಲ, ಗಫ್ಲತ್ ನೈಕರೋ, ನನ್ನ ಜೊತೆ ಸಂಬಂಧ ಜೋಡಿಸಿ ರಿಯಲೈಸೇಷನ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿಕೊಡ್ದು ನೀವು ಅಂತ. ನಿದ್ದೆ ಮಾಡಂಗಿಲ್ಲ ಕೇಳುವಾಗ ಏನಂತೀರಾ? ಮನೆಯಲ್ಲಿ ಕೂತ್ಕೊಂಡು ನೋಡ್ರಿ, ನಿದ್ದೆ ಮಾಡೋದಂದ್ರೇನು? ಒಂದಿಷ್ಟು ಕೇರ್ಲೆಸ್ ಆಗಿ ಕೇಳಿದ್ರು ನಿದ್ದೆನೆ. ಆಲಸ್ಯದಲ್ಲಿ ಏನೋ ಹೇಳ್ತಾರೆ ಅಂತ ಕೇಳೋದು ನಿದ್ರೆನೆ. ಬರೀ ಕಣ್ಣು ಮುಚ್ಕೊಂಡು ಹಿಂಗೆ ತೂಗೋದೇ ನಿದ್ರೆ ಅಲ್ಲ ಅಂತ ಅದಕ್ಕೆ ಹೇಳ್ತಿದ್ದಾರೆ ಬಾಬವರು. ಮಕ್ಕಳೇ ಅಂದರೆ ಅಲ್ಲಿ ರಾಜಾಯಿ ಅಂದರೆ ಒಂದು ರಾಜಧಾನಿ ಅಂದರೆ ಒಂದು ರಾಜರ ಪರಿವಾರ, ಅವ್ರ ಕುಲಗಳು, ಪ್ರಜೆಗಳಲ್ಲಿ ಕೆಲವರು ಸಾಹುಕಾರರು, ಬಡವರು, ಆ್ಯಂಡ್ ಈವನ್ ಬೇರೆ ಬೇರೆ ಲೆವೆಲ್ಲವ್ರಿಗೂ ಪ್ರಜೆ ಅಂತಲೇ ಹೇಳೋದು. ಹೌದ್ ತಾನೆ? ಈಗ ಭಾರತದ ಪ್ರಜೆಗಳಲ್ಲಿ ಎಷ್ಟು ವೆರೈಟಿ ಸ್ಟೇಟಸ್ ಆ್ಯಂಡ್ ಸ್ಥಿತಿಗಳಿದೆಯಲ್ವಾ, ಕೆಳಗಡೆಯಿಂದ ಮೇಲ್ಗಡೆವರೆಗೂ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, लक्ष्मी नारायण के मंदिर में किसको भी समझा सकते हो कि इन्होंने ये राज्य कैसे पाया, अब फिर से वही राज्य भाग्य ले रहे हैं. ये सभी फिर से ನಮಗೆ ಗೊತ್ತಿದೆಯಲ್ಲ, ಲಕ್ಷ್ಮೀನಾರಾಯಣನೇ ಬ್ರಹ್ಮ ಸರಸ್ವತಿ ಈಗ ಇಲ್ಲಿ ಬಂದು ಅವರೇನೆ ಪುರುಷಾರ್ಥ ಮಾಡಿ ರಾಜ್ಯ ಪಡ್ಕೊಳ್ತಿದ್ದಾರೆ ಅಂತ. ಲಕ್ಷ್ಮೀನಾರಾಯಣನ ಮಂದಿರದಲ್ಲಿ ಬಾಬಾ ಹೇಳ್ತಾರೆ, ನೀವು ಹೋಗಿ ಅದು ಒಂದು ಸೇವೆ. ಶಿವನ ಮಂದಿರಕ್ಕೆ ಹೋಗಿ ಅಲ್ಲಿನೂ ಒಂದು ಸೇವೆ. ಅವ್ರಿಗೆ ತಿಳಿಸಿ ಇವ್ರು ಹೆಂಗ್ರಿ ಈ ರಾಜ್ಯ ತಗೊಂಡ್ರು ಅಂತ. ಏನು ಹೇಳಲಿಲ್ಲ ಅಂದರೆ ಹೋಗ್ಲಿ, ನೀವು ತುಂಬ ಭಾಗ್ಯಶಾಲಿಗಳು ಅಂತ ಸ್ವಲ್ಪ ಅವ್ರನ್ನ ವರ್ಣನೆ ಮಾಡಿ ನೀವು ಭಕ್ತಿ ಫಲ ಬಂದು ತಗೊಳ್ಳಿ ಅಂತ ಅಷ್ಟಾದರೂ ಹೇಳ್ಬೋದಲ್ಲ. तो अब फिर से वही अपना राज्य भाग्य ले रहे हैं, राजधानी स्थापन हो रही है. कितना सहज है. अंबा कौन है ये भी कोई नहीं जानते. ಎಷ್ಟು ದೊಡ್ಡದಾಗಿ ಜಾತ್ರೆಗಳು ಮಾಡ್ತಾರಲ್ಲ, ಆದರೂ ಗೊತ್ತಿಲ್ಲ ಜಗತ್ತಂಬಂದು. ಆ ಜಗತ್ತಂಬನೂ ಗೊತ್ತಿಲ್ಲ, ಲಕ್ಷ್ಮೀನಾರಾಯಣನೂ ಗೊತ್ತಿಲ್ಲ. ಈಗ ನಾವು ರಾಜ್ಯ ತಗೋತಿದ್ದೀವಿ, ಸ್ಥಾಪನೆ ಆಗ್ತಿದೆ. तुम कहेंगे ये तो जगतंबा है, कल पहले भी जगतंबा जगत पिता थे, उनके बच्चे हम थे. संगम पर बाबा राजयोग सिखा रहे हैं. जगतंबा के बच्चे भी ढेर है, परंतु इतने सभी को तो बिठा नहीं सकते है ना. ಅಂದ್ರೆ ಪ್ರಾಕ್ಟಿಕಲಿ ಜಗತ್ತಂಬ ಜಗತ್ಪಿತ ಅಂದರೆ ಬ್ರಹ್ಮ ಬಾಬಾ ಮಮ್ಮ. ಸೊ ಅಂದಾಗ ಅವ್ರ ಮಕ್ಕಳು ಎಷ್ಟೊಂದು ಜನ ಇದ್ದಾರೆ. ಒಂದೇ ಸಾರಿ ಅವಾಗೆಲ್ಲ ಅಷ್ಟೊಂದು ಇರಲಿಲ್ಲಲ್ಲ ಅಕಾಮಡೇಷನ್. ಸೊ ದಟ್ ಒಂದೇ ಸಾರಿ ಎಲ್ಲರೂ ಸನ್ಮುಖದಲ್ಲಿ ಕೂತ್ಕೊಳ್ಳೋದು, ಗ್ರ್ಯಾಜುಯಲಿ ಸೇವೆ ಜಾಸ್ತಿ ಆದಂಗೆ ಪಾಸಿಬಲ್ ಆಗಲಿಲ್ಲ. ಅಭಿ ತುಮಕೋ ಜ್ಞಾನ ಕಾ ತೀಸರಾ ನೇತ್ರ ಮಿಲಾ ಹೈ. ಪಕ್ಕನ ಕಣ್ಣು ಹೆಂಗೆ ಸಿಕ್ಕಿದೆ? ಫುಲ್ ನೇತ್ರ ಸಿಕ್ಕಿದೆಯೋ, ಅರ್ಧಂಬರ್ಧ ಇದೆಯೋ, ಏನಂತೀರ? ಕೆಲವೆಲ್ಲ ಡಿಫೆಕ್ಟೆಡ್ ಜನ್ಮತಃ ಇರ್ತದೆ ನೋಡ್ರಿ, ಹಂಗಿಲ್ಲ ತಾನೆ. ಆಮೇಲೆ ಕೆಲವ್ರದ್ದೆಲ್ಲ ಆಮೇಲೆ
ಡಿಫೆಕ್ಟ್ ಬರುತ್ತೆ, ಇಲ್ಲ ಕಣ್ಣು ಹೋಗುತ್ತೆ, ಏನೇನೋ ಇದೆ ಕತೆಗಳು. ಹೆಂಗಿದೆ 3ನೇ ಕಣ್ಣು ನೋಡ್ರಿ. बाप ज्ञान का सागर है तो जरूर बच्चों को ज्ञान ही देंगे ना. ಯಾಕೆಂದ್ರೆ ಜ್ಞಾನ ಅರ್ಥ ಮಾಡ್ಕೊಳ್ಳಕ್ಕೆ ಬಾಬನ್ ನೋಡಕ್ಕೇನೆ ಜ್ಞಾನದ 3ನೇ ನೇತ್ರ ಕೊಟ್ಟಿರೋದು. ಯಾವಾಗ್ಲೂ ಹಳೆ ಬುದ್ಧಿಯಿಂದ ಕೆಲಸ ತಗೋಬಾರ್ದು, ಜ್ಞಾನದ ಬುದ್ಧಿಯಿಂದನೇ ಕೆಲಸ ತಗೋಬೇಕು. ಬಾಬಾ ನಮಗೇನು ಹೇಳ್ತಿದ್ದಾರೆ, ಏನು ಕೊಡ್ತಿದ್ದಾರೆ, ನಿರ್ಣಯ ಹಂಗೆ ಅವಾಗಲೇ ಸರಿಯಾಗಿ ಅರ್ಥ ಆಗೋದು. ಇಲ್ಲಾಂದರೆ ಸ್ವಲ್ಪ ದೇಹಾಭಿಮಾನದ ಬುದ್ಧಿಯಲ್ಲಿ ಮಾಡಿದ್ರೆ ಹಳೆಯದ ಬುದ್ಧಿ ಹಳೆಯ ಸಂಸ್ಕಾರಗಳಾಚೆ ಬರ್ತದೆ. ಸಂಬಂಧಗಳು ವಾರ್ಫೀಲ್ಡ್ ತಾನೇ. ಅದಕ್ಕೆ ಬಾಬಾ ಹೇಳ್ತಿರೋದು, ಉನ್ಕೋ ನಾ ಮನುಷ್ಯ ನಾ ದೇವತಾ ಕಹಾ ಜಾತಾ ಹೈ, उनको परमात्मा ही कहा जाता है. तुम कोई के मंदिर में जाओ तो उनकी बायोग्राफी बता सकते हो. ಶಿವಬಾಬುವರನ್ನ ಮನುಷ್ಯ ಅಥವಾ ದೇವತೆ ಅಂತ ಹೇಳಕ್ಕಾಗಲ್ಲ, ಅವ್ರ ಜಗತ್ತಿನ ಪರಂಪಿತ ಪರಮಾತ್ಮ ಅಲ್ವಾ. ಇದು ಯಾವ ಮಂದಿರದಲ್ಲಿ ಹೋದ್ರೂ ಮಕ್ಕಳೇ ನೀವೆಲ್ಲರ ಜೀವನ ಚರಿತ್ರೆ ಹೇಳ್ಬಿಡ್ಬೋದು. राम के लिए भी तुम समझा सकते हो. चंद्रवंशी घराना अभी स्थापन हो रहा है. ब्रह्मा द्वारा ब्राह्मणों का भी धर्म स्थापन होता. ब्रह्मा का नाम कितना बाला है. ब्रह्मा द्वारा बाप ब्राह्मणों को रचते हैं. तुम ब्रह्मा कुमार कुमारियां होने से जानते हो हम एक बाप के बच्चे आपस में भाई बहन. फिर हम क्रिमिनल असॉल्ट कर नहीं सकते. भाई बहन विकार में नहीं जा सकते हैं. बाप ने ये युक्ति रची है. ड्रामा अनुसार तुम ब्रह्मा कुमार, हम भी ब्रह्मा कुमारी. तुम भी ब्रह्मा कुमार तो हम भी ब्रह्मा कुमारी, एक बाप के बच्चे हो गए ना. वास्तव में देखा जाए तो सारी दुनिया बीके है. ಸೊ ನಮ್ಮೆಲ್ಲರ ದೃಷ್ಟಿ ಎಲ್ಲ ಇಡೀ ಜಗತ್ತಿನ ಎಲ್ಲ ಪ್ರತಿ ಎಂಥದಿರಬೇಕು, ಮಾತೃಶಕ್ತಿಯ ಬಾಯಿ ಬೇಯನ್ನು ಬಾಯಿ ಬೇಯನ್ನಲ್ಲಿನೂ ಬಿದೋಗೋತಾರೆ ಜನ. ಅದಕ್ಕೇನು ಮಾಡಬೇಕು, ಬಾಯಿ ನಿರಾಕಾರಿ ಸ್ಥಿತಿಯಲ್ಲಿ ಹ್ಯಾಂಗ್ ಮಾಡ್ಕೊಂಡು ಬಿಡ್ಬೇಕು ಮೇಲ್ಗಡೆ ಪರಮಧಾಮದಲ್ಲಿ ಬಾಬನ ಹತ್ರ. ಬೇರೆ ಸ್ಥಿತಿಗಳು ಇರಂಗಿಲ್ಲ, ಶರೀರ ನೋಡಂಗಿಲ್ಲ, ದೇಹ ಬಾನದಲ್ಲಿ ಬರಂಗಿಲ್ಲ. ಡರ್ಟಿಯೆಸ್ಟ್ ದೇಹಾಭಿಮಾನ ಚೀತು ಅನ್ನೋ ಥರ ಬರಬೇಕು. ಈಗ ವೈರಾಗ್ಯ ಅಂತಿಮ ಸಮಯ ಅಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ರಾಮನಿಗೆ. ಜನ ಏನು ಹೇಳ್ತಾರೆ, ಅವ್ರದ್ದು ರಾಮ ಮಂದಿರಕ್ಕೆ ಹೋದ್ರೆ ಅಲ್ಲಿನೂ ಹೇಳಿ ಇವರು ಚಂದ್ರವಂಶಿ ಕುಲದವರು ಅಂತ ಹೇಳ್ಬಿಟ್ಟು ಸೂರ್ಯವಂಶೀಯರಿಂದ ಅವರು ಅದನ್ನ ಸೂರ್ಯನ್ ತೋರಿಸ್ತಾರೆ. ಯಾಕೆ ಸೂರ್ಯವಂಶೀಯರಿಂದ ರಾಮನಿಗೆ ಅಂದರೆ ಅವ್ರದ್ದು ಟ್ರಾನ್ಸ್ಫರ್ ಆಗುತ್ತಲ್ಲ ಅಧಿಕಾರಗಳು. ತ್ರೇತಾದಲ್ಲಿ ಬರ್ಬೇಕಂದ್ರೂ ಮುಖ್ಯವಾಗಿ ಏನ್ ಬೇಕು, ಯಾಕೆ ವಿಚಾರ ಮತನ ನಡೆಯಲ್ವಾ? ಏನಂತೀರಾ ಮನೇಲಿ ಕೂತಿರೋರು? ಏನು ರಾಮ ಆಗ್ಬೇಕಂದ್ರು, ರಾಮ ರಾಜ್ಯ ತ್ರೇತಾದಲ್ಲಿ ಬರ್ಬೇಕಂದ್ರು ಏನ್ ಬೇಕು? ಮರ್ಯಾದಾ ಪುರುಷೋತ್ತಮ. ರಾಮನಿಗೇನು ಹೇಳಿದ್ದು? ಈಶ್ವರೀಯ ಮರ್ಯಾದೆಗಳೇನಿದೆ, ನಿಯಮಗಳೇನಿದೆ, ಅದರಲ್ಲಿ ಒಂದಿಷ್ಟು ಹಂಗಿಂಗಾಗಂಗಿಲ್ಲ. ಪ್ರಾಣ ಕೊಟ್ಟಿದ್ದು ನಿಯಮ ಮರ್ಯಾದೆಗಳಿಗೆ, ಧರ್ಮಕ್ಕೆ ಅಂತ ಏನು ಹೇಳಿದ್ದಾರೆ ಅಂತಂದ್ರೇನು, ವಚನಕ್ಕೆ ಅಂತ ಯಾಕೆ ಹೇಳಿದ್ದು? ಶಿವ ಬಾಬಾವ್ರಿಗೆ ಏನು ನಾವು ಪ್ರತಿಜ್ಞೆ ಮಾಡ್ತೀವಿ ಆ ಮಾತು ಇಟ್ಕೊಳಕ್ ಪ್ರಾಣ ಕೊಡ್ರಿ, ಬಾಕಿ ಆ ಮರ್ಯಾದೆ ಕತ್ತರಿಸಂಗಿಲ್ಲ, ಅದಕ್ಕೆ ವಿರುದ್ಧವಾಗಿ ನಡೆಯಂಗಿಲ್ಲ, ನಿಯಮಕ್ಕೆ ವಿರುದ್ಧವಾಗಿ. ಎಲ್ಲ ಹೇಳಿದಿರೋ ಇಲ್ವೋ ಬಾಬಾ? ನೀನು ಹೆಂಗೆ ಹೇಳ್ತೀಯೋ, ನೀನೇನು ಹೇಳ್ತೀಯೋ, ನೀನು ಹೆಂಗಿರೋಕೆ ಹೇಳ್ತೀನಿ, ಹೆಂಗೆ ಬದುಕಕ್ಕೆ ಹೇಳ್ತೀನಿ, ಹಂಗೆ ಮಾಡ್ತೀನಿ ಅಂತಿರೋ, ಮನ್ಸಿಗೆ ಬಂದಂಗೆ ನಡೀತೀನಿ ಅಂತಿರೋ. ಪ್ರತಿಜ್ಞೆ ಕಾಯಂ ಇಟ್ಕೊಳ್ಳಲ್ಲ ಅಂದರೆ ತ್ರೇತದಲ್ಲೂ ಬರೋಕ್ಕಾಗಲ್ಲ ಬಿಡ್ರಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಹೇಳ್ರಿ ಬ್ರಾಹ್ಮಣರಂದ್ರೆ ಬ್ರಹ್ಮನ ಮುಖಾಂತರ ಇದು ಧರ್ಮ, ಬ್ರಾಹ್ಮಣ ಧರ್ಮ. ಬ್ರಾಹ್ಮಣ ಮೀನ್ಸ್ ಪವಿತ್ರ. ಯಾಕೆ? ಬ್ರಹ್ಮಾಂಡ ಜ್ಞಾನಿ. ಬ್ರಾಹ್ಮಣ ಅಂದ್ರೆ ಅದು ಜನಿವಾರ ಅಲ್ಲ. ಈ ಮಕ್ಕಳೇ ಅಷ್ಟಾದ್ರೂ ತಿಳ್ಕೊಳ್ರಲ್ಲ, ನಿಮಗೆ ಯಾರ ಹೆಸರು ಬಂದಿದೆ ನಿಮ್ಮ ಹೆಸರು ಜೊತೆ? ಬ್ರಹ್ಮ. ನಿಮ್ಮ ಹೆಸರು ಜೊತೆ ಬ್ರಹ್ಮ. ಅವನ ಕುಮಾರ ಕುಮಾರಿಯರು. ನೀವು ಗಡ್ಬಡ್ ಮಾಡಿದ್ರೆ ಬ್ರಹ್ಮನ್ ತಲೆ ಕೆಳಗೆ ಬರ್ಬೇಕಾಗತ್ತೆ. ಅದ್ರದ್ದು ಎಷ್ಟು ಹೊರೆ.
ಬ್ರಹ್ಮನೇ ಬಾಬಾ ಹೇಳ್ತಾರೆ ನಾನು ನೀ ಬ್ರಾಹ್ಮಣ. ಇಲ್ಲಿ ಇಬ್ಬರು ತಂದೆಯರ ವಿಷಯ. ಬ್ರಹ್ಮನ ಹತ್ರ ನಾನು ಬ್ರಾಹ್ಮಣರನ್ನು ರಚನೆ ಮಾಡ್ತೀನಿ ಅಂದರೆ ಹೇಳ್ತಾರಲ್ಲ, ಇವ್ರು ಭಗವಂತನ ಮಕ್ಕಳಂತೆ, ಮುಖ ನೋಡು ಅಂತಾರೆ, ಕರ್ಮ ನೋಡು ಅಂತಾರೆ. ಯಾರನ್ನು ಇನ್ಸಲ್ಟ್ ಮಾಡಿದ್ದು? ಆ ಇಬ್ರು ಅಪ್ಪ ಅಮ್ಮನ ಮರ್ಯಾದೆ ಓಟೋಯ್ತತ್ಲಗಡೆ. ಪರಸ್ಪರ ನೀವು ಬ್ರಹ್ಮ ಕುಮಾರ್ ಕುಮಾರಿಯರಂದ್ರೆ ಕ್ರಿಮಿನಲ್ ಅಸಾಲ್ಟ್. ವಿಕಾರಕ್ಕೆ ನೀವು ವಶರಾಗೋಂಗಿಲ್ಲ. ಕರ್ಮದಲ್ಲಿ ವಿಕಾರಕ್ಕೆ ವಶರಾಗೋದಿರ್ಲಿ, ಸಂಕಲ್ಪದಲ್ಲಿ ಬಂದ್ರು ಮಹಾನ್ 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 ಕಠಿಣವಾದ ಪಾಪ. ಇದು ಶಿವಬಾಬಾ ಅಂತೂ ಸ್ಟ್ರಾಂಗ್ ಹೇಳ್ತಾರೆ. ಕ್ರೈಸ್ಟ್ ಧರ್ಮಪಿತರು ಪವಿತ್ರತೆ ವಿಷಯದಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಸಂಕಲ್ಪದಲ್ಲಿನೂ ಕಾಮ್ ವಿಕಾರದ ಸಂಕಲ್ಪ ಬಂತು ಯಾರನ್ನಾದ್ರೂ ನೋಡೋದಂದ್ರೆ, ನೀವು ಕರ್ಮದಲ್ಲಿ ಬಂದಾಗ ಎಷ್ಟು ಪಾಪ ಕರ್ಮದ ಲೆಕ್ಕನೋ ಅಷ್ಟೇ ಕರ್ಮದ ಲೆಕ್ಕ ನಿಮಗೆ ಆಗೋಯ್ತು, ನಿಮ್ದು ಜಮಾ ಆಯ್ತಲ್ಲಿ. ವೃತ್ತಿಯ ಚಂಚಲತೆ ವಿಕಾರದಷ್ಟು ಈಸಿ ಇಲ್ಲ. ಬಾಬಾ ಅಂತೂ ಇನ್ನ ಸೀರಿಯಸ್ ಆಗಿ ಹೇಳ್ತಾರೆ, ಇನ್ನ ಸೂಕ್ಷ್ಮವಾಗಿ ಹೇಳ್ತಾರೆ. ಬಾಬಾ ಅವ್ರು ಅದಕ್ಕಿಂತ ಮೇಲೇನ್ ಹೇಳ್ತಿದ್ದಾರೆ, ಇಚ್ಛೆಗಳೇ ಕಾಮ್ ವಿಕಾರದ ಅಂಶ ಅಂದಾಗ ನಾನು ಬೀಕೆ ಆಗಬೇಕು, ಬೀಕೆ ಅನ್ನಿಸ್ಕೊಳ್ಬೇಕಂದ್ರೆ ನಮ್ಮ ಧಾರಣೆಗಳ ಸೂಕ್ಷ್ಮತೆ ಎಷ್ಟಿರಬೇಕು ನೋಡಬೇಕು, ಯೋಚನೆ ಮಾಡಬೇಕು. ನೀವು ತ್ರೇತಾಗಿ ಬರ್ಬೇಕಂದ್ರು ತಂದೆ ಅಂತೂ ಯುಕ್ತಿ ರಚನೆ ಮಾಡಿದ್ದಾರೆ, ಡ್ರಾಮಾನುಸಾರವಾಗಿ ತನ್ನ ಮಕ್ಕಳನ್ನು ಮಾಡ್ಕೊಂಡಿದ್ದಾರೆ. ಬೀಕೆ ಆಗಿದ್ದೀರಾ ಅಂದ್ರೆ ನಿಮ್ಮಲ್ಲಿ ಪವಿತ್ರತೆ ಇರಬೇಕು. ಅರೆ ಮಕ್ಕಳೇ, ಇಡೀ ವಿಶ್ವ ಏನು ಬಿಕೇಸ ವಿಶ್ವದಲ್ಲಿ ಯಾರ ಪ್ರತಿನೂ ನಿಮ್ಮದು ಅಂತಿಂತ ಗಡ್ಬಡ ವೃತ್ತಿ ದೃಷ್ಟಿ ಇರಂಗಿಲ್ಲ. ಚಾರೋ ತರಫ್ ವಿಘ್ನ ಡಾಲ್ತಿ ರೇತಿಯೇ ಮಾಯಾ ಕೊಯ್ ಕಮ್ ನೈಯೇ. ಮಾಯ ಏನು ಕಡಿಮೆ ಇಲ್ಲ, 4-6 ಕಡೆ ವಿಘ್ನ ಆಗ್ತಾನೆ ಇರುತ್ತೆ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ನಿಮಗೆ ಗೊತ್ತಿರಲಿ, दुनिया तो जानती नहीं है, लेकिन हम शिव बाबा की मत पर बेहद का वर्षा ले रहे हैं. हम भाई बहने एक बाप से वर्षा लेते हैं, ये भूल जाते हैं. ये तो अच्छी रीति समझते हो, सतयुग में एक ही धर्म होता है, बाकी सब धर्म खत्म हो जाने हैं. ಬಾಬಾ ಹೇಳ್ತಾರೆ, ಇದು ಮರಿಬೇಡಿ, ನಾನು ಆಸ್ತಿ ತಗೋತಿದ್ದೀನಿ, ತಂದೆಯ ಮಗು ಆಗಿದ್ದೀನಿ, ಸಾಕಾರ ಬ್ರಹ್ಮ ತಂದೆಯ ಥ್ರೂ ಅಂತಂದ್ರೆ ಇದರಲ್ಲಿ ನಾನು ಸರಿಯಾಗಿರ್ಬೇಕಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಒಂದೇ ಧರ್ಮ ಇದೆ. ಧರ್ಮನೂ ಎಷ್ಟು ಸ್ಟ್ರಾಂಗ್ ನೋಡ್ರಿ. ಪವಿತ್ರವಾದ ಧರ್ಮ ಎಷ್ಟು ತಾಕತ್ತಿದೆ, ಯಾಕೆಂದ್ರೆ ಎಲ್ಲರೂ ನಿರ್ವಿಕಾರಿಗಳು. ಅದೊಂದು ಧರ್ಮ ಸ್ಥಾಪನೆಯಲ್ಲಿ ಬಾಕಿ ಎಲ್ಲ ಧರ್ಮದ ವಿನಾಶ ಆಗ್ಬಿಡುತ್ತೆ. ಅಧರ್ಮ ಅಲ್ಲ, ಇದೂ ನಿಮಗೆ ಗೊತ್ತಿದೆ ಎಲ್ಲ. तुम बच्चे जानते हो ये कोई नई बात नहीं है. ಬಾಬಾ ಕೆಳಗೆ ಬಂದ್ರಂದ್ರೆ ಎಲ್ಲ ಅಧರ್ಮಗಳ ವಿನಾಶ. ಅಧರ್ಮ ಕೆಟ್ಟ ಧಾರಣೆಗಳ ವಿನಾಶ, ದೇಹಾಭಿಮಾನ ಧಾರಣೆಗಳ ಆಸುರಿ ಪ್ರವೃತ್ತಿಗಳ ರಾವಣನ ವಿನಾಶ. तो हर 5000 वर्ष बाद ये चक्र फिरता है. तिथि तारीख भी लिखी हुई है. ये भी बुद्धि में रहना चाहिए. हम शिव बाबा से इस युक्ति से वर्षा लेते हैं. लक्ष्य तो मिला हुआ है ना, बाप को याद कर बाप से वर्षा लेना है. याद अर्थात शिव बाबा से ही कट निकलेंगी. याद माना शिव बाबा से ही कट निकलेंगी, इसमें कोई गफलत न हो. ಯೋಗ ಬಲ್, ಯಾದ್ ಕ ಬಲ್, ಅದರಲ್ಲೇನೆ ಎಲ್ಲತ್ತಕ್ಕೂ ಹೋಗೋದು. ಬಾಬಾ ಹೇಳ್ತಾರೆ, ಇದು ಡ್ರಾಮಾನುಸಾರ ತಂದೆ ಯುಕ್ತಿ ಮಾಡಿ ಇಟ್ಟಿದ್ದಾರೆ. ಏನು ಹೇಳ್ತಾರೆ ಮಕ್ಕಳು, 1 ಲಕ್ಷ ಕೊಟ್ಟಿದ್ದೀನಲ್ವ ಮಕ್ಕಳೇ, ನಿಮಗೆ ನೆನಪಿದೆಯಲ್ಲ, ಆಸ್ತಿ ತಗೋಬೇಕಂತ ಹೇಳ್ಬಿಟ್ಟು. ಆಸ್ತಿ ತಗೋಬೇಕಂದ್ರೆ ಪವಿತ್ರತೆಗೆ ಫಂಡಮೆಂಟಲ್ ಧಾರಣೆ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು. ಬುದ್ಧಿ ಬಿಲ್ಕುಲ್ ಬಾಬಾರ್ ಶರೀರದಿಂದ ಕಿತ್ತಾಕ್ಬಿಟ್ರು. ಆತ್ಮನ್ ನೋಡ್ರಿ, 3ನೇ ಕಣ್ಣು ಯೂಸ್ ಮಾಡಿ ಇನ್ನು ಬೇರೆ ನೋಡಂಗಿಲ್ಲ, ಪ್ರಾಹಿಬಿಟೆಡ್. ಯಾಕೆಂದ್ರೆ ಶಿವ ಅವ್ರ ಶವ್ ಯಾವ್ದು ಬೇಕು ನಿಮಗೆ? ಶಿವನ್ ನೋಡ್ಬೇಕಾ, ಶವ ನೋಡ್ಬೇಕಾ? ಶವ ಅಥವಾ ಮಣಿ ನೋಡ್ಬೇಕಾ, ಹಾವು ನೋಡ್ಬೇಕಾ? ಹಾವಂತಂದ್ರೇನಲ್ಲೇ ವಿಷ ಹಾಕ್ಬಿಡುತ್ತೆ ಟಕ್ ಅಂತ. ನಿದ್ದೆ ಮಾಡಬೇಡ್ರಿ ಕ್ಲಾಸಲ್ಲಿ, ಕಣ್ಣು ಮುಚ್ಕೊಂಡು ಕ್ಲಾಸ್ ಕೇಳಬೇಡ್ರಿ ಯಾರೂ ದಯವಿಟ್ಟು. ಬಾಬಂದು ಇನ್ಸಲ್ಟ್ ಮಾಡಬೇಡಿ ಯಾರೂ, ಮನೆಯಲ್ಲಿರಲಿ ಯಾರೇ ಇರಲಿ, ಸರಿನಾ? ಅದಕ್ಕೆ ಹೇಳ್ತೀವಿ, ಕಣ್ಣು ಮುಚ್ಕೊಂಡು ಯಾರಾದರೂ ಓದ್ತಾರ? ಶಾಲೆಯಲ್ಲಿ ಟೀಚರ್ ಪಾಠ ಮಾಡ್ತಿದ್ರೆ
ನಮ್ಮ ತಂದೆ ಪರಮಧಾಮದಿಂದ ಪಾಠ ಮಾಡ್ತಿದ್ದಾರೆ. ಬಾಬಾ ಬಂದಿದ್ದಾರೆ ಅಂದ್ರೆ ಹಂಗಂತ ಅಲ್ಲ, ಅಲ್ಲೇ ಇದ್ದಾರೆ ಅಂತ. ಬಾಬಾ ಅವ್ರ ಪ್ರೆಸೆನ್ಸ್ ಇದೆ. ಅವ್ರಿಗೆ ಎಷ್ಟೊತ್ತು ಸೃಷ್ಟಿ ಇಷ್ಟೇ ಇಷ್ಟು ಎದುರುಗಡೆ ಇದೀವಿ ತಾನೆ ನಾವು. ಅದರಿಂದ ಅಲರ್ಟಾಗಿ ಮುರುಳಿಯನ್ನು ಕೇಳಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಇಸ್ಮೆ ಗಫ್ಲತ್ ನಾವು ನನ್ನನ್ನು ನೆನಪು ಮಾಡೋದ್ರಲ್ಲಿ, ನನ್ನ ಜೊತೆ ಸಂಬಂಧ ಜೋಡಿಸೋದ್ರಲ್ಲಿ, ಯೋಗ ಬಲದಿಂದ ನಿಮ್ಮ ತುಕ್ಕು ಇಳಿಸೋದ್ರಲ್ಲಿ ತಪ್ಪು ಮಾಡಬೇಡಿ. इसलिए मुरलियाँ मिलती है, निश्चय बुद्धि पक्का है तो बल कहाँ भी चला जाए. तो समझो मुरली नहीं मिलती तो बुद्धि में तो है ना. हम बाबा का बन गया है, बाबा ने समझाया है तुम्हारी आत्मा क्या तमो प्रधान बनी है. अब तुम बाप को याद करो तो तमो प्रधान से सतो प्रधान बनेंगे. ये महामंत्र एक बाप ही बतलाते हैं और कोई बतला ना सके. बाप ही कहते हैं, ಎಷ್ಟು ಪ್ರೀತಿಯಿಂದ, मीठे मीठे बच्चे याद के बल से ही तुमको तमो प्रधान से सतो प्रधान बना. ಇಷ್ಟಕ್ಕಾದ್ರೂ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ನೀವು ಕಹಿ ಇದೀರೋ ಹೆಂಗಿದ್ದೀರೋ, ಆದರೆ ಹೇಳೋದು ಹೆಂಗೆ, ನನ್ನ ಮಕ್ಕಳು ಸಿಹಿಯಾದ ಮುದ್ದು ಮಕ್ಕಳೇ, ನೀವು ನನ್ನನ್ನು ಒಬ್ಬನ ನೆನಪಿಂದನೇ ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಬೇಕು, ಆಗಲೇಬೇಕು. ನಾನು ಬಂದಿರೋದೇ ಅದಕ್ಕೆ. ನಿಮಗೆ ಮುರುಳಿ ಸಿಗ್ತಾನೆ ಇರುತ್ತೆ. ಮುರುಳಿ ಸದಾ ಬುದ್ಧಿಯಲ್ಲಿರಲಿ. ಈ ರಿಯಲೈಸೇಷನ್ ಬೇಕು, ಇಂಪಾರ್ಟೆಂಟ್. ನಾನು ಆತ್ಮ 84 ಜನ್ಮಗಳನ್ನು ತಗೊಂಡು ಅತಿ ತಮೋ ಪ್ರಧಾನ ಆಗಿದ್ದೀನಿ ಅಂದರೆ ಯೋಗ ಇಲ್ಲದೆ ನಾನು ಸತೋ ಪ್ರಧಾನ ಆಗೋಕ್ಕಾಗಲ್ಲ. ಇದು ತುಂಬ ಇಂಪಾರ್ಟೆಂಟ್ ಮಾತು. तो ये अक्षर है परंतु किसकी बुद्धि में आता नहीं. अब तुम समझते हो बरोबर. कल पहले भी बाबा ने ये अक्षर कहा था कि देह के सब धर्मों को छोड़ अपने को आत्मा समझो. ತಂದೆಯನ್ನ ನೆನಪು ಮಾಡಿ, ನಾನೊಬ್ಬನನ್ನ ನೆನಪು ಮಾಡಿ. ಇದು ಮಹಾಮಂತ್ರ ಮನ್ಮನಾಭವ. ಇದು ಯಾರಿಗೂ ಗೊತ್ತೂ ಇಲ್ಲ. ಈಗ ತಿರ್ಗಾ ಬಾಬಾ ದೇಹದ ಧರ್ಮಗಳನ್ನು ಬಿಟ್ಟು ತನ್ನನ್ನು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡಿ. ದೇಹದ ಧರ್ಮಗಳೇನು? ಏನು ದೇಹದ ಧರ್ಮ? ಯಾವುದು? ದೇಹಾಭಿಮಾನದ್ದೇ ಧರ್ಮ ಏನು? ಕಾಮ್, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷಾ, ದ್ವೇಷ, ತಿರಸ್ಕಾರ, ಇದೆಲ್ಲ ದೇಹದ ಧರ್ಮಗಳು. ಇದನ್ನ ಬಿಟ್ಟು, ಆರ್ಡರು ಬಿಟ್ಟು ನಾನೊಬ್ಬನನ್ನ ನೆನಪು ಮಾಡಿ, ಸದಾ ಕಾಲಕ್ಕೆ ತ್ಯಾಗ ಮಾಡಿ ನೆನಪು ಮಾಡಿ. ಅಪ್ನೆ ಕೋ ಆತ್ಮ ಸಮझो. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಈ ಸಬ್ ದೇಹಕ್ಕೆ ಧರ್ಮೇ ಸಬ್ಕಾ ಬಾಪ್ ಏಕಿ. ಸ್ಥೂಲವಾಗಿ ನೋಡಿದ್ರೆ ದೇಹದ ಧರ್ಮಗಳು ಬಾಕಿ ಏನಿದೆ ಮಠಪಂಥಗಳು, ಯಾಕೆ ಅದನ್ನು ದೇಹದ ಧರ್ಮ ಅಂತಾರೆ ಅಂದರೆ ಧರ್ಮಪಿತರ ದೇಹದ ಹೆಸರಲ್ಲಿ ಬುದ್ಧ, ಬೌದ್ಧಿಸಮ್, ಕ್ರೈಸ್ಟು, ಕ್ರಿಶ್ಚಿಯಾನಿಟಿ, ಇಬ್ರಾಹಿಂ, ಇಸ್ಲಾಂ ಹಿಂಗೆ ತಗೊಂಡು ಬಂದ್ರಲ್ಲ. ಈಗ ಶಿವಬಾಬಾ ಸ್ಥಾಪನೆ ಮಾಡ್ತಾರೆ ಅಂದರೆ ಶಿವಧರ್ಮ ಅಂತ ಇದೆಯಾ ಸತ್ಯುಗದಲ್ಲೇ? ದೈವಿ ದೇವತಾ ಧರ್ಮ, ದೈವಿ ಧಾರಣೆಗಳ ಮೇಲೆ ಇರ್ತಕ್ಕಂತಹ ಧರ್ಮ ಅಲ್ವಾ? ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, सब का बाप एक ही है, सब आत्माएं उस एक बाप को पुकारते हैं. पोप भी गाड को याद करते हैं. ಯಾರು? ನಮ್ಮ ತಂದೆ ಎಲ್ಲ ಧರ್ಮದವರು ಪೋಪ್ಗಳು ನೆನಪು ಮಾಡ್ತಾರೆ. कहते वो गॉड फादर रहम करो, मनुष्य इन मनुष्यों की क्रोधी बुद्धियों को पलटाओ तो ये आपस में लड़े नहीं. याद तो बाप को ही करेंगे और कोई को याद नहीं करते हैं. शिव बाबा को ही पुकारते कि आकर पतितों को पावन बनाओ, पावन बनेंगे. फिर तो इस चीची रावण की दुनिया में रह नहीं सकेंगे. फिर जरूर नई दुनिया चाहिए ना. कलयुग से बदल कर सतयुग होता ही है, परंतु इतना भी नहीं समझते हैं. ಅಂದರೆ ಈ ಪೋಪ್ ಇರಲಿ ಯಾರೇ ಭಕ್ತರು ಹೇಳ್ತಾರೆ, ದಯೆ ತೋರಿಸು, ಈ ಕ್ರೋಧಿ ಬುದ್ಧಿಗಳೆಲ್ಲ ಸಮಾಪ್ತಿಯಾಗಲಿ, ಪರಸ್ಪರ ಜಗಳಗಳು ಯುದ್ಧಗಳು ನಡೀದೇ ಇರಲಿ, ಭಗವಂತ ಬಂದ್ಬಿಡಪ್ಪ, ನೀನು ಪಾವನ ಮಾಡು. ಪಾವನ ಬಾಬಾ ಹೇಳ್ತಾರೆ, ಈಗ ಎಲ್ಲರನ್ನು ಪಾವನ ಮಾಡಿ ಅಂತ ಕರಿತೀರಾ ಅಂದರೆ
ಪಾವನ ಆದವರಿಗೆ ಪಾವನ ಜಗತ್ ಬೇಕು ಅಂದರೆ ಪರಿವರ್ತನೆ ಆಗಬೇಕಲ್ವಾ? ಕಲಿಯುಗ ಚೇಂಜ್ ಆಗಿ ಏನು ಬರಬೇಕು? ಸತ್ಯುಗ. ಬಟ್ ಮನುಷ್ಯರು ಇಷ್ಟು ತಿಳ್ಕೊಳ್ಳಲ್ಲ. ಶಾಸ್ತ್ರಗಳಲ್ಲಿದೆ ಸತೋ ರಜೋ ತಮೋ, ಬಟ್ ಏನು 3 ಗುಣಗಳ ಅರ್ಥ ಏನು ಅದನ್ನು ಸರಿಯಾಗಿ ಹೇಳಲ್ಲ. ವಿಕಾರಗಳೇ ತಮೋ ಪ್ರಧಾನತೆಗೆ ಕಾರಣ, ಅದು ಯಾವ ಶಾಸ್ತ್ರದಲ್ಲಿ ಇಲ್ಲ ನೋಡ್ರಿ. तो एक डॉक्टर आया था, कहता था कलयुग तो कलयुग ही चलेगा। अरे सदैव कलयुग ही कैसे चलेगा? कलयुग कोई अच्छा है क्या? समझते थोड़े ही है, सिर्फ भावना है, औरों को ले आते हैं, उनको तीर नहीं लगता, और कोई आने वाले को तीर लग जाए तो भी कुछ न कुछ दलाली मिल जाएगा। हम स्वर्ग में आ जाएंगे, बाप से थोड़ा भी आकर सुनते हैं तो भी स्वर्ग में जरूर चले जाएंगे। फिर भी हेवनली गॉड फादर के सामने आकर बैठे हैं ना, बाप समझाते हैं मैं सबका बाप हूँ। कोई मानते नहीं है कि शिव बाबा कैसे आएगा। अरे आत्मा आ सकती है तो मैं क्यों नहीं आऊंगा? शिव बाबा जवाब ಕೊಡ್ತಿರೋದು. आत्मा एक शरीर छोड़ दूसरे में जा सकती है तो मैं नहीं आ सकता हूँ. तो ಬಾಬಾ ಹೇಳ್ತಿರೋದು ಅಂದ್ರೆ ಒಬ್ರು ಡಾಕ್ಟರ್ ಬರ್ತಿದ್ರಂತೆ, ಒಳಗಡೆ ಏನು ನಿಶ್ಚಯ ಇಲ್ಲ, ಬಾಬಾ ಈ ಕಲಿಯುಗ ಅಲ್ಲ, ಅದಕ್ಕೆ ಸದಾ ಕಲಿಯುಗನೇ ನಡೆಯುತ್ತೆ ಅಂದ್ರೆ ಬಾಬಾ ಬಂದ್ರೆ, ಬಾಬಾ ಬಂದಿದ್ದಾರೆ ಅನ್ನೋದು ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಅವ್ರಿಗೆ. ಇದು ಸಂಗಮ್ ಯುಗ. ಬಾಬಾ ಹೇಳ್ತಾರೆ ಹೆಂಗಪ್ಪ ಒಂದೇ ಯುಗ ನಡೆಯುತ್ತೆ, ರಾತ್ರಿನೇ ನಡೆಯುತ್ತೆ ಯಾವಾಗ್ಲೂ. ಅಂಡ್ ಕಲಿಯುಗ ಏನು ಸುಂದರವಾಗಿದೆಯೇನೋ ಇದೇ ನಡೀಲಿಕ್ಕೆ, ವಿಕಾರಗಳು ನಡೀಲಿಕ್ಕೆ. ಎಲ್ಲರೂ ಇವಾಗ ಇಷ್ಟು ರೋಗಿ ಶೋಕ, ಎಷ್ಟು ಗಲೀಜಿದೆ ಪ್ರಪಂಚದಲ್ಲಿ. ಪಾಪಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಏನೇನೋ ನಡೀತಾ ಇದೆ. ಬಾಬಾ ಹೇಳ್ತಾರೆ ಇದು ಅಷ್ಟು ಅರ್ಥ ಆಗಲ್ಲ. ಏನೋ ಭಾವನೆ ಇದೆ, ಇಲ್ಲೇನೋ ಒಂದಿಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಜನಗಳನ್ನು ಕರ್ಕೊಂಡು ಬರ್ತಾರೆ. ಜನಗಳನ್ನು ಕರ್ಕೊಂಡು ಬಂದರೆ ಯಾರಿಗಾದ್ರೂ ಬಾಣ ನಾಟ್ತು ಜ್ಞಾನದ್ದು. ಸೊ ಅವ್ರೇನು ಪುರುಷಾರ್ಥ ಮಾಡ್ತಾರೆ, ಇವ್ರಿಗೊಂದಿಷ್ಟು ಕಮಿಷನ್ ಸಿಗುತ್ತೆ ಅಷ್ಟೇ. ಸ್ವರ್ಗಕ್ಕಂತೂ ಬಂದ್ಬಿಡ್ತಾರೆ. ಹೋಗ್ಲಿ, ಯಾರ್ಯಾರನ್ನ ಕರ್ಕೊಂಬಂದ್ರು ಅವರೆಲ್ಲ ಸ್ವಲ್ಪ ಜ್ಞಾನ ಕೇಳಿದ್ರು ಸ್ವರ್ಗಕ್ಕೆ ಬರ್ತಾರೆ. ಬಟ್ ಅದ್ರದ್ದು ಇಷ್ಟಿಷ್ಟು ಸಿಗುತ್ತೆ. ಬಟ್ ಅವ್ರ ಬುದ್ಧಿಯಲ್ಲೇನೂ ಜ್ಞಾನ ಕೂತಿಲ್ಲ. ಅಂದರೆ ಅಂಥವರೆಲ್ಲ ಎದುರುಗಡೆ ಬಾಬನ ಮುಂದೆ ಎಷ್ಟು ಜನ ಕೂತ್ಕೋತಾರೋ ಅದಕ್ಕೆ ಇದೆಲ್ಲ ಜ್ಞಾನ ಹೇಳ್ತಿದ್ದಾರೆ. ಬಾಬಾ ಕ್ಲಿಯರ್ ಕಟ್ಟು, ನೀವು ಪುರುಷಾರ್ಥ ಮಾಡಲಿಲ್ಲ, ನಿಶ್ಚಯ ಬುದ್ಧಿಯಾಗಿ ವಿಜಯಂತಿ ಇಲ್ಲ ಅಂದರೆ ನನ್ನಿಂದ ಪೂರ್ಣ ಆಸ್ತಿ ಸಿಗಲ್ಲ ಅಂತ ಪರಮಾತ್ಮನ ಮುಂದೆ ಬರ್ತಾರಲ್ಲ. ಆಮೇಲೆ ಕೆಲವ್ರಿಗೆ ಏನು ಡೌಟು, ಭಗವಂತ ಹೆಂಗ್ರಿ ಬರೋಕ್ಕಾಗುತ್ತೆ ನಿರಾಕಾರ? ಸುಮ್ಮನೆ ಏನೋ ಹೇಳ್ತೀರಾ. ಬಾಬಾ ಹೇಳ್ತಾರೆ ಆತ್ಮಗಳು ಒಂದು ದೇಹ ಬಿಟ್ಟು ಇನ್ನೊಂದು ದೇಹ ಪ್ರವೇಶ ಮಾಡೋಕ್ಕಾಗುತ್ತೆ. ಆತ್ಮಗಳನ್ನು ನೀವು ಶರೀರದಲ್ಲಿ ಕರೆಸ್ತೀರಾ, ನಾನು ಬರೋಕ್ಕಾಗಲ್ವಾ? ಜಗತ್ತಿನ ಆಲ್ಮೈಟಿ ಅವ್ರು ಏನು ಬೇಕಂದ್ರೂ ಮಾಡ್ಬೋದಲ್ವಾ? ಸೊ ಬಂದು ಹೆಂಗೆ ಹೋಗ್ತೀನಿ, ಇದು ಮನುಷ್ಯರಿಗೆ ಕನ್ಫ್ಯೂಷನ್ನು. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನೈ तो मैं कैसे आऊं, पुकारते भी है ना ये पतित पावन, बाबा आकर पतितों को पावन बनाओ। बाप कहते हैं मैं आता ही भारत में हूँ, कलप कलप के संगम पर एक ही बार आता हूँ। तुम जब 84 जन्म पूरे करते हो तब मैं आता हूँ। तुम बच्चों को निश्चय है कि बाबा आया है फिर से वर्षा देने लिए। ತಂದೆ ಹೇಳೋದು, ನಾನು ಹೆಂಗೆ ಬರೋದಿಲ್ಲ ಅಂದರೆ ನೀವು ಹೆಂಗೆ ಬರ್ತಾರೆ ಅಂತಂದರೆ ನಾನು ಬರಲೇಬೇಕಾಗುತ್ತೆ, ಯಾಕಂದರೆ ನೀವೇ ಕರೆದಿದ್ದು ಪತಿತರಿಂದ ಪಾವನ ಮಾಡಂತ. ಸೊ ಪಾವನ ಮಾಡ್ಲಿಕ್ಕೆ ನಾನು ಬರಲೇಬೇಕಾಗುತ್ತಲ್ವ ಮಕ್ಕಳೇ. ಬಟ್ ಯಾವಾಗ ಬರ್ತೀನಿ ಅಂದರೆ ಕಲ್ಪದ ಸಂಗಮ ಯುಗದಲ್ಲಿ ಯಾವಾಗ 84 ಜನ್ಮಗಳನ್ನು ನೀವು ಪೂರ ಮಾಡ್ತೀರೋ ಅವಾಗಲೇ ನಾನು ಬರೋದು. ನಿಮ್ಮ ಮಕ್ಕಳಿಗೆ ನಿಶ್ಚಯ ಇದೆ ಬಾಬಾ ಬಂದಿದ್ದಾರೆ ಆಸ್ತಿಯನ್ನು ಕೊಡಲಿಕ್ಕೆ. ಇದು ಸೋ ಇಂಪಾರ್ಟೆಂಟು. ಬಾಬಾ ಹೇಳೋದು ನನ್ನ ಕೆಲಸನೇ ಅದಲ್ಲ ನಿಮ್ಮನ್ನು ಪಾವನ ಮಾಡೋದು. बाप कहते हैं मेरा धंधा ही है पुरानी दुनिया को बदल नई दुनिया स्थापन करना है, इसलिए गाया हुआ है नई दुनिया की स्थापना पुरानी दुनिया का विनाश। फिर तुम पालना करेंगे, रोशनी मिली है, काली का मंदिर देखेंगे तो समझेंगे ये चित्र झूठा है। ಹಂಗ ಭಯಾನಕವಾಗಿ ಯಾರು ಇರೋಕ್ಕಾಗುತ್ತೆ? ಮಮ್ಮ ಏನು ಭಯಾನಕವಾಗಿದ್ರ? ಬಾಬಾ ಹೇಳ್ತಾರೆ ಈಗ ಪಕ್ಕಾ ನಿಶ್ಚಯ ಆಗೋಯ್ತು ನಿಮಗೆ. ತಂದೆ ಬಂದ್ರಂದ್ರೆ ಹಳೆ ಪ್ರಪಂಚ ಬದಲಾವಣೆ ಮಾಡಿ ಹೊಸದು ಮಾಡ್ತಾರೆ, ಅದು ಬರಲೇಬೇಕು. ಅಂಡ್ ಗಾಯನನೂ ಇದೆಯಲ್ವಾ, ಇದೆಲ್ಲ ಅಂದರೆ ನಾನು ಸ್ಥಾಪನೆ ಅಂತೂ ಮಾಡ್ತೀನಿ, ನೀವು ಹೋಗಿ ಅಲ್ಲಿ ಪಾಲನೆ ಮಾಡ್ತೀರಾ.
ಅದಕ್ಕೆ ಏನೆಲ್ಲ ಸಂಸ್ಕಾರ ಬೇಕಿಲ್ಲಿ ತುಂಬ್ಕೋತಿದ್ದೀವಲ್ಲ, ಬೆಳಕು, ಜ್ಞಾನದ ಬೆಳಕು ಸಿಕ್ಕಿಬಿಟ್ಟಿದೆ. काली बरोबर जगत अम्बा है परंतु ऐसे भयानक रूप नहीं है. बंगाल में काली के आगे बलि चढ़ाते हैं परंतु जानते कुछ भी नहीं है. जगत अम्बा के मंदिर में लाखों आते हैं, सदैव जैसे मेल आई है. छोटी सी मूर्ति रखी है, नाम रख दिया है जगत अम्बा. अब जगत अम्बा तो एक होना चाहिए ना. सिंध में काली का मंदिर कैसा बनाया था. एक बार किले में बम फटा तो एक फकीर ने कहा कि काली माता गुस्से हुई है, बस उसने आकर वहां काली का मंदिर बना दिया. अब काली है कौन कुछ भी नहीं जानते. तुमको अब नॉलेज मिली है, ऐसी कोई चीज नहीं जिसको तुम न जानो. समझते हो ना. बाबा से वर्षा ले रहे हैं तो पूरा वर्षा लेना है या नहीं लेना है. ಬಾಬಾ ಹೇಳ್ತಾರೆ ಕಾಲಿದಷ್ಟು ಭಯಾನಕ ರೂಪ ತೋರಿಸ್ತಾರೆ. ಅಲ್ಲಿ ಯಾವಾಗಲೂ ಒಂದು ಜಾತ್ರೆ ಇದ್ದಂಗೆ ಇರುತ್ತೆ ಡೈಲಿ ಅಂತ. ಅಷ್ಟು ಜನ ಬರ್ತಾರೆ, ದರ್ಶನ ಮಾಡ್ತಾರೆ. ಚಿಕ್ಕ ಮೂರ್ತಿ, ಅದರಲ್ಲಿ ಜಗತ್ತಂಬ ಅಂತ ಹೇಳ್ತಾರೆ. ಬಟ್ ಅವ್ರು ಯಾರು, ಯಾವಾಗಿದ್ರು ಏನೂ ಗೊತ್ತಿಲ್ಲಲ್ಲ. ಇದು ಮೂಲ ಮಾತು. ಯಾವುದ್ರಲ್ಲಿ ಈಗ ಬಾಬಾ ಬಂದಿದ್ದಾರೆ, ಸೀನ್ದಲ್ಲೂ ನೋಡಿ ಹೇಳ್ತಿದ್ದಾರೆ ಬಾಬಾ. ಅವಾಗ ಎಲ್ಲ ಗಲಾಟೆಗಳಾಯ್ತಲ್ಲ, ಬಾಂಬ್ ಹಾಕಿದ ತಕ್ಷಣ ಕಾಳಿಗೆ ಕೋಪ ಬಂದ್ಬಿಟ್ಟಿದೆ ಅಂತೇಳಿ ಅವರಲ್ಲಿ ಮಂದಿರ ಕಟ್ಟಿದ್ರು. ಅವಾಗ ಅಲ್ಲಿನೂ ಜಾಸ್ತಿ ಹಿಂದೂಗಳು ಇದ್ರಲ್ವಾ. ನಂತರ ತಾನೇ ಎಲ್ಲರನ್ನು ಕನ್ವರ್ಟ್ ಮಾಡಿ ಗಡ್ಬಡ್ ಮಾಡಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಪ್ರಪಂಚದಲ್ಲಿ ಇಂಥದ್ದು ಯಾವುದೂ ಇಲ್ಲ, ಯಾವುದರ ಬಗ್ಗೆ ನಿಮಗೆ ನಾಲೆಜ್ ಇಲ್ಲ, ಎಲ್ಲದೂ ನಿಮಗೆ ಗೊತ್ತಿದೆ. ಸಂಪೂರ್ಣ ಜ್ಞಾನ ನಮ್ಮ ತಂದೆ ಕೊಟ್ಟಿದ್ದಾರೆ ಅಂದರೆ ತಂದೆಯಿಂದ ಆಸ್ತಿ ತಗೊಳ್ಳೋ ಪುರುಷಾರ್ಥ ಮಾಡಬೇಕಲ್ಲ. ಸರ್ವಶ್ರೇಷ್ಠ ಭಾಗ್ಯದ ವಿಧಿಯ ಜ್ಞಾನನೂ ಇದೆ ತಾನೇ. ನಾನೇನು ಮಾಡಬೇಕು ವಿಶ್ವದ ಮಾಲೀಕನಾಗಲಿಕ್ಕೆ, ಮಾಡಿಲ್ಲ ಅಂದರೆ ನಾನೇನು ಆಗ್ತೀನಿ. ಟೋಟಲ್ ಕರ್ಮ ಫಿಲಾಸಫಿ ಏನಿದೆ, ಎಲ್ಲ ತರಹದ ಜ್ಞಾನ ನಿಮಗೆ ಗೊತ್ತಿದೆ. पहले नंबर का दुख तब शुरू होता है जब कुमार कुमारी शादी करते हैं. तुम्हें तो शादी करने का कभी ख्याल भी नहीं आना चाहिए. अब बाप कहते हैं रावण राज्य खत्म होना है. पक्का ना. ಶಾದಿ ಬರ್ಬಾದಿ ಅಂತ ಬಾಬಾ ಅಂತೂ ಇದ್ರ ಬಗ್ಗೆ ಸಾರಿ ಎಂದೂ ಯಾವ ಕಾರಣಕ್ಕೂ ಇನ್ನೊಬ್ರು ಬೇಕು ಊಟ. ಕುಮಾರರು ಏನಂದ್ರೆ ಯಾರು ಆಮೇಲೆ ಯಾರು ನೋಡ್ತಾರೆ. ಅನೇಕ ಬಹಾನ ಜಗದೀಶ್ ಬಾಯಿ ಹೇಳೋರು. ಈವನ್ ಸಂಕಲ್ಪ ಬರೋದೇನೆ ನೀವು ಪಾತಾಳಕ್ಕೆ ಹೋಗೋಷ್ಟು ಕರ್ಮ ಅಂಡ್ ಸೂಕ್ಷ್ಮ ಹಿಸಾಬ್ ಅಂಡ್ ಬಾಬನ ಗ್ಲಾನಿ. ಯಾಕೆಂದ್ರೆ ಬಾಬವರು ಒಂದೇ ಸಂಬಂಧ ನಮಗೆ ಫಿಕ್ಸ್ ಮಾಡಿರೋದು. ಏನು ಬಾಯಿ ಬೆಹನ್ ಯಾ ಬಾಯಿ ಬಾಯಿ ರಿಯಲ್. ಅದನ್ನು ಬಿಟ್ಟು ಬೇರೆ ಸಂಬಂಧದಲ್ಲಿ ಬರಲಿಕ್ಕೆ ನಿಮಗೆ ಅಧಿಕಾರಗಳಿಲ್ಲ. ಇನ್ನೊಬ್ಬರನ್ನ ಬಂಧನದಲ್ಲಿ ತರೋ ಅಧಿಕಾರ ಇಲ್ಲ. ಇನ್ನೊಬ್ಬರನ್ನ ಗುಲಾಮಿ ದಾಸತ್ವದಲ್ಲಿ ತರೋ ಅಧಿಕಾರಗಳು ಯಾರಿಗಿಲ್ಲ. ಇದು ಬುದ್ಧಿ ಇಲ್ಲದೆ ಇರೋ ಕಾರಣ ಏನೇನೋ ನೆಪಗಳು ಹೇಳ್ಕೊಂಡು ಶಾದಿ ಬರ್ಬಾದಿ ಮಾಡ್ಕೊಂಡು ಜನ್ಮಗಳ ಬರ್ಬಾದಿ ಮಾಡ್ಕೊಂಡು ಮರ್ತೆ ಲೋಗ್. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮಗ ಸಂಕಲ್ಪ ಸ್ವಪ್ನನೂ ಬರ್ಕೂಡ್ದು. ಬಾಪ್ ಕೇತೆ ರಾವಣ ರಾಜ್ಯ ಖತಮ್ ಹೋನಾ ಹೈ, ರಾವಣ ರಾಜ್ಯ ಸಮಾಪ್ತಿಯಾಗೋದಿದೆ. ಯಹ ಹೇ ವಿಕಾರಿ ಗ್ರಸ್ತ ವ್ಯವಹಾರ ದೇವಿ ದೇವತಾओं के लिए गाते रहते हैं. ಮೂಲ ಮಾತು ಇದು ವಿಕಾರಿ ಗೃಹಸ್ಥಾಶ್ರಮ ಸತ್ಯುಗದಲ್ಲೇನಿತ್ತು.
ಸಂಪೂರ್ಣ ನಿರ್ವಿಕಾರಿ ಗೃಹಸ್ಥಾಶ್ರಮ ಇತ್ತಲ್ಲ, ದೇವಿ ದೇವತೆಗಳ ಗಾಯನ ಏನಿತ್ತು, देवताओं को निर्विकारी बनाने वाला कौन है? सत्युग है ಸಂಪೂರ್ಣ ನಿರ್ವಿಕಾರಿ ದುನಿಯಾ. ದೇವಿ ದೇವತೆಗಳನ್ನ ಹಿಂಗ್ ಮಾಡಿದ್ಯಾರೋ? ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ಸರ್ವಗುಣ ಸಂಪನ್ನ ಗಾಯನದಲ್ಲೇ ಇದೆ. ಬಟ್ ಮಾಡಿದವ್ರು ಯಾರು ಗೊತ್ತಿಲ್ಲ. शास्त्रों में फिर दिखा दिया है कि वहाँ भी विकार थे, परंतु वही वाइजलेस वर्ल्ड विकारी दुनिया और निर्विकारी दुनिया में देखो कितना फर्क है. ये बातें और किसकी बुद्धि में नहीं है. तुम जानते हो इन लक्ष्मी नारायण का जब राज्य था तो कितने थोड़े मनुष्य थे. ಅಂದ್ರೆ ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ಜಗತ್ತಿದೆ ಭಾರತ. ವಿಕಾರಿ ಪ್ರಪಂಚಕ್ಕೆ ರಾತ್ರಿ ಹಗಲಿನ ವ್ಯತ್ಯಾಸ ಇದೆ. ಮನುಷ್ಯರಿಗೆ ಇದು ಗೊತ್ತೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನಿಮಗಿದು ಗೊತ್ತಿದೆ. हम लक्ष्मी नारायण का जब इन लक्ष्मी नारायण का जब राज्य था तो मनुष्य थोड़े थे. न्याचुरली पॉपुलेशन कड़मे इरुत्ते. एक ही धर्म था, फिर बुद्धि रुद्धि को पाया है. चक्र भी पूरा लगाना पड़े तब कहेंगे पूरी पृथ्वी पर चक्कर लगाया. समुद्र का तो चक्कर लगा ना सके. ಈ ಪೃಥ್ವಿಗೂ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಎಲ್ಲಿ ಹೋಗ್ತಾರೆ? ಅವ್ರ ಫ್ಲೈಟ್ ಅಷ್ಟು ದೂರ ಹೋಗೋಕ್ಕಾಗೋದೇ ಇಲ್ಲ. ಮೇಲ್ ಕೂತ್ಕೊಂಡು ಏನೋ ಒಂದು ಚಿತ್ರ ತೆಗೆದು ಬಿಡ್ತಾರೆ. ಸಾಗರ ಅಂತೂ ಮಾಡೋಕ್ಕಾಗೋದೇ ಇಲ್ಲ. सतयुग में तोड़े होते तो कितनी तोड़ी जमीन लेते. अब मनुष्य सृष्टि की हद पूरी होनी है. ऊपर में तोड़ी आत्माएं जो है वो भी आती रहती है, मनुष्य बढ़ते ही रहते हैं. ಈಗ ಮನುಷ್ಯ ಸೃಷ್ಟಿಯ ಲಿಮಿಟ್ ಸಮಾಪ್ತಿ ಆಗೋದಿದೆ. ಮೇಲಿಂದ ಆತ್ಮಗಳಿನ್ ಸ್ವಲ್ಪ ಏನಿದ್ದಾರೆ, ಈಗಂತೂ ತೀರಾ ಖಾಲಿಯಾಗಿದ್ದಾರೆ. ಬರೋ ಸ್ವಲ್ಪ ಜನನು ಕೆಳಗಡೆ ಬಂದ ತಕ್ಷಣ आत्मा जब आना पूरी होगा तो क्या होगा? तुम कर्मातीत अवस्था को पाएंगे, फिर आत्माओं को शरीर छोड़कर जाना है. और ಬರೋದಕ್ಕೆ ನಾವು ಕರ್ಮಾತೀತ ಸ್ಥಿತಿ ಪಡ್ಕೊಳ್ಳೋಕ್ಕೆ ಆಮೇಲೆ ವಿನಾಶ ಆಗಿ ಮನೆಗೆ ಆತ್ಮಗಳು ಹೋಗೋದು ಶುರು ಆಗ್ಬಿಡುತ್ತೆ. उनका आना तुम्हारा जाना होगा, थोड़े थोड़े आते रहते, समझ की बात है ना. हम पहले पहले जाकर वहाँ रहेंगे, हमारे होते कोई रहना नहीं चाहिए. ये विस्तार की बातें हैं. बच्चों को फिर भी बाप कहते हैं, अच्छा अपने प्यारे बाबुल को याद करो. किसको? हमारे प्यारे बाबुल शिव बाबा मीठा. ಅವರನ್ನ ಪ್ರೀತಿಯಿಂದ ನೆನಪು ಮಾಡಿ. ಯಾಕೆಂತಂದ್ರೆ ಅವ್ರು ಬಂದು ಎಲ್ಲ ಹೇಳಿದ್ದಾರೆ, ಜ್ಞಾನನ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇನೊಂದು ಸೀಕ್ರೆಟ್ ಹೇಳಿದ್ರು ಬಾಬಾ. ಲಾಸ್ಟ್ ಆತ್ಮಗಳು ಬರೋದು, ನೀವು ಹೋಗೋದು ಅಟ್ ಎ ಟೈಮ್ ಇರುತ್ತೆ. ಸೋ ದಟ್ ನೀವಲ್ಲಿ ಹೋದಾಗ ಬೇರೆ ಯಾವ ಆತ್ಮಗಳು ಇರಂಗಿಲ್ಲ. ಕ್ಲಿಯರ್? ಲಾಸ್ಟ್ ಆತ್ಮ ಬರೋಕ್ಕೆ, ನಾವು ಹೋಗೋಕ್ಕೆ, ಎಲ್ಲ ವಿನಾಶ ಡಮಾರ್ ಅನ್ನಕ್ಕೆ. ಇದೆಲ್ಲ ವಿಸ್ತಾರದ ಮಾತು ತಂದೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ನೆನಪು ಮಾಡಿ. तुमको फायदा है बाप को याद करने में. ये हिस्ट्री जोग्राफी तो मनुष्य बहुत पढ़ते हैं, बहुत दूर दूर जाते हैं, मून में भी जाते हैं. ये है साइंस का घमंड. ಎಲ್ಲೆಲ್ಲೋ ಹೋಗ್ತಾರೆ, ಏನೇನೋ ಕಂಡುಹಿಡಿಬೇಕಂತ. ಇದೆಲ್ಲ ವಿಜ್ಞಾನದ ಅಭಿಮಾನ. ನಿಮಗೆ ಇದೆಲ್ಲದ್ರಿಂದ ಹೋಗ್ಬೇಡಿ. ನೀವು ನನ್ನನ್ನು ನೆನಪು ಮಾಡೋದ್ರಲ್ಲೇನೆ ನಿಮಗೆ ಫಾಯ್ದಾ, ಲಾಭ. तो अति में जाते हैं, मून में कुछ खड़ा थोड़े ही है. तुम तो सूर्य चांद से भी पार जाते हो. ये मनुष्य क्या, ये नॉलेज तुम्हारी बुद्धि में अभी है. समझते हो? ड्रामा प्लान अनुसार बाबा ये सब बतलाते. ಮೂನಲ್ಲಿ ಹೋಗ್ತಾರೆ, ಇನ್ನೆಲ್ಲೋ ಹೋಗ್ತಾರೆ. ಮಂಗಳ ಈಗಂತೂ ಬೇರೆ ಕಡೆ ನೋಡ್ತಾ ಇದ್ದಾರೆ. ಹೋಗಿ ಏನು ಸಿಗುತ್ತೆ ಮಕ್ಕಳೇ? ಅಲ್ಲಿ ಏನು ನಿಂತ್ಕೊಂಡಿದೆ? ಇಲ್ಲ ಅಲ್ಲ. ನೀವು ಈ ಸೂರ್ಯ ಚಂದ್ರರೆಲ್ಲರಿಂದ ಪಾರ್ ಹೊಟ್ಟೋಗ್ತೀರಾ. ಇದು ಡ್ರಾಮಾ ಮಾಡಲ್ಪಟ್ಟಿದೆ. ನಾನೇನು ಜ್ಞಾನ ಹೇಳ್ತಿದ್ದೀನಿ ಅದನ್ನು ಡ್ರಾಮಾನುಸಾರವಾಗಿ ಹೇಳ್ತೀನಿ. ಬಾಪಿ कहते हैं मैं तुमको पतित से पावन बनाता हूँ, ये मेरा पार्ट है. भक्ति मार्ग में भी ये हमारा पार्ट है ना. तो ये ड्रामा है. बाबा
ಸಾಕ್ಷಾತ್ಕಾರ ಮಾಡೋ ಪಾರ್ಟ್ಸ್. ಇಲ್ಲಿ ಬಂದರೆ ನಮ್ಮನ್ನು ಪತಿತರಿಂದ ಪಾವನ ಮಾಡೋ ಪಾರ್ಟ್ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. जैसे तुम पार्टदारी हो मैं भी पार्टदारी हूँ, बट सुप्रीम एक्टर. मेरा काम है तुमको पतित से पावन बनाना. जो कुछ करते हैं तो उनकी महिमा होती है. इन लक्ष्मी नारायण की कितनी महिमा है, परंतु उनको ऐसा लायक किसने बनाया. ये सुखधाम के मालिक थे, अभी तो अनेक प्रकार के कितने दुख है. आज कोई मरा झगड़ा हुआ, बल किसके पास लाख करोड़ पदम है, परंतु अगर कोई बीमारी आदि हो जाती है तो क्या करेंगे. ದುಡ್ಡು ತಿನ್ನಕ್ಕಾಗುತ್ತಾ ಅಂದರೆ ಎಲ್ಲ ಪ್ರಕಾರದ ದುಃಖ ಇದೆ ಅಂತ ಹೇಳ್ತಿರೋದು. ಕರೋಡ್ಪತಿ ಇರಲಿ ಯಾರೇ ಇರಲಿ ಏನೋ ಒಂದು ದುಃಖ, ಯಾರಾದರೂ ಶರೀರ ಬಿಟ್ಟರೆ ದುಃಖ, ಪರಸ್ಪರ ಜಗಳ ಮಾಡ್ತಾರ ದುಃಖ, ಅಶಾಂತಿ. ಅಶಾಂತಿನೂ ದುಃಖನೇ. ಒಳಗಡೆ ವ್ಯರ್ಥ ನಡೆಯೋದು, ಅಯಥಾರ್ಥ ತನ್ನ ಸ್ಥಿತಿ ಇಲ್ಲದೆ ಇರೋದೇನೆ ಅಪವಿತ್ರತೆ, ಅದ್ರ ರಿಸಲ್ಟ್ ದುಃಖ, ಶಾಂತಿ. ಬಾಬಾ ಹೇಳೋದು ಅಂದರೆ ನಮಗೀಗ ಲಕ್ಷ್ಮೀನಾರಾಯಣ ಯಾರು, ಅವ್ರ ಮಹಿಮೆ ಏನು, ಅವ್ರನ್ನ ಯಾರಂಗ್ ಸುಖಧಾಮದ ಮಾಲೀಕ ಮಾಡಿದ್ರು ಎಲ್ಲ ಗೊತ್ತಾಯ್ತು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅಂದರೆ ಎಷ್ಟು ಖುಷಿ ಇರ್ಬೇಕಲ್ವಾ ಅಂತ. ಏನೇನು ಗೊತ್ತಿದೆ ಅದು ಲಿಸ್ಟ್ ಹಾಕೊಳ್ಳಿ. बिरला के पास कितना पैसा है, एक जन्म में पैसे देखने में आता है, परंतु ऐसा कोई नहीं है जिसको कोई दुखी ना हो. किसी भी प्रकार का दुख सभी को होता है. अभी तो ये पैसे आदि सब मिट्टी में मिल जाना है. ಟಾಟಾ ಓ ಬಿರ್ಲಾ ಓ ಯಾರೇ ಇರಲಿ ಕಾಯಿಲೆ ಅಂತೂ ಇದೆ, ಎಷ್ಟೇ ಕೋಟಿಗಳಿರಲಿ ದುಃಖ ಅಂತೂ ಇದೆ. ಕಲಿಯುಗದಲ್ಲಿ ದುಃಖ ಇಲ್ಲದೆ ಇರೋರು ಯಾರು ಇಲ್ವೇ ಇಲ್ಲ ಅಂತಾರೆ ಬಾಬಾ. ಇದು ಸೋ ಇಂಪಾರ್ಟೆಂಟು. ಏನಾದರೂ ಒಂದು ದುಃಖ ಇರುತ್ತೆ. ಮಕ್ಕಳೇ ಹಣನೂ ಇಟ್ಕೊಂಡಿದ್ದಾರಲ್ಲ ಎಲ್ಲ ಮಣ್ಣಲ್ಲಿ ಹೋಗೋದಿದೆ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, थैंक यू, शुक्रिया बाबा. ಕಿತನಾ ಪ್ಯಾರ್ ಸೆ ಬಾಬನ ಹತ್ರ ನೋಡ್ಕೊಂಡು ಹೇಳ್ತಿದ್ದೀರೋ ಎಲ್ಲೋ ಇದ್ದು ಹೇಳ್ತಿದ್ದೀರೋ? ನೋಡ್ತಿದ್ದೀರಲ್ಲ ಇಲ್ಲಿ ಚಿತ್ರನ, ಮೇಲೋಗಿದ್ದೀರೋ ಇಲ್ಲೇ ಇದ್ದೀರೋ? ಮನೆಯಲ್ಲಿರೋರೆಲ್ಲ ಏನು ಹೇಳ್ತಿದ್ದೀರಾ? ಮೇಲಿದ್ದೀರೋ ಕೆಳಗಡೆ ಕೂತಿದ್ದೀರೋ? धारणेगे कर्मातीत अवस्था को प्राप्त कर वापस घर जाना है. ಆನಂದ ಸಾಗರನನ್ನ ನೋಡಿ ನೋಡಿ ಮಾತಾಡಿ ಮಾತಾಡಿ ಆನಂದದ ಅನುಭವ ಆಗ್ಬೇಕಲ್ವಾ? कर्मातीत अवस्था को प्राप्त कर ಎಲ್ಲೋಗ್ಬೇಕು? वापस घर जाना है. परंतु जाएंगे तब जब आत्माओं का आना बंद होगा. इस विस्तार को बुद्धि में रख एक बाबुल को प्यार से याद करना है. हमारे बाबुल बड़ा 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 बाबुल को बहुत प्यार से याद करो. ಕರ್ಮಾತೀತ ಅವಸ್ಥೆಯನ್ನು ಪಡ್ಕೊಂಡು ಮನೆಗೆ ಹೋಗ್ಬೇಕಾಗಿದೆ. ಬಟ್ ಯಾವಾಗ ಹೋಗ್ತೀವಿ ಅಂದರೆ ಯಾವಾಗ ಆತ್ಮಗಳೆಲ್ಲ ಕೆಳಗೆ ಬರ್ತಾರೆ ನಾವು ಹೋಗೋದು ಶುರು ಮಾಡ್ತೀವಿ. ಈ ವಿಸ್ತಾರ ಸದಾ ಬುದ್ಧಿಯಲ್ಲಿರಲಿ. ಒಬ್ಬ ತಂದೆಯನ್ನು ಅತಿ ಪ್ರೀತಿಯಿಂದ ನೆನಪು ಮಾಡಿ. ज्ञान की रोशनी मिली है, इसलिए निश्चय बुद्धि बंद बाप से पूरा वर्षा लेना है. कहाँ भी रहते याद के बल से आत्मा को तमो प्रधान से सतो प्रधान बनाने का पुरुषार्थ करना है. ಜ್ಞಾನದ ಬೆಳಕು ಸಿಕ್ಕಿದೆ, ಅದರಿಂದ ನಿಶ್ಚಯ ಬುದ್ಧಿಯವರಾಗಿ ಬಾಬನಿಂದ ಫುಲ್ ಆಸ್ತಿ ತಗೋಬೇಕಾಗಿದೆ. ಎಲ್ಲಿದ್ರೂ ತಂದೆಯ ನೆನಪಿನ ಬಲದಿಂದ ಆತ್ಮನನ್ನ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಮಾಡ್ಕೊಳ್ಳೋ ಪುರುಷಾರ್ಥ ಮಾಡಬೇಕಾಗಿದೆ. ಗಳಿಗೆ ಅಂಡರ್ಲೈನ್ ಮಾಡ್ತಿದ್ರು ಯೋಗ ಬಲ್ ಯೋಗ ಬಲ್. ಇದರಲ್ಲಿ ನೀವು ಏನು ಗಫಲತ್ ಕೇರ್ಲೆಸ್ ಮಾಡಂಗಿಲ್ಲ ನನ್ನ ನೆನಪು ಮಾಡೋದ್ರಲ್ಲಿ. ಅಂದರೆ ಮಾಡಿದ್ರೆ ಮಾಡದೆ, ಮಾಡಿಲ್ಲ ಅಂದ್ರಿಲ್ಲ. ಅದ್ಯಾಕೆ ನೀವು ಊಟ ಯಾಕೆ ಮಾಡ್ತೀರಾ 3 ಸಾರಿ? ಅಯ್ಯೋ ಇವತ್ತು ಮರ್ತು ಬಿಟ್ಟೆ ಪರವಾಗಿಲ್ಲ 3 ಸಾರಿ ತಿಂದಿಲ್ಲ ಅಂತೀರ ಯಾರಾದರೂ?
ಯೋಗ ಇಲ್ಲ ಅಂದ್ರೆ ಬೇಕಂದ್ರೆ 4 ಸಾರಿ ಹೇಳ್ತಿದ್ದಾರೆ ಅಣ್ಣವರು, ಕಾಫಿ ಜೊತೆ ಇನ್ನೇನೋ ತಿಂದ್ಬಿಡ್ತಾರೆ ಅನ್ಸುತ್ತೆ ಎಲ್ಲರೂ ಹೇಳ್ತಿದ್ದಾರೆ ಬಾಬಾ. ಅದು ಮಾತ್ರ ನಿಯಮಿತವಾಗಿ ಎಲ್ಲ ಮಾಡಬೇಕು. ಬಾಕಿ ನನ್ನ ನೆನಪು ಮಾಡೋದ್ರಲ್ಲಿ ಅದು ಮಸ್ಟು. ಅದು ಎಷ್ಟು ಅವಶ್ಯಕ, ಅದಕ್ಕೆ ತಿನ್ನೋದಕ್ಕೆ ಮುಂಚೆ ಅಷ್ಟು ನಂದು ಯೋಗ ಇರಬೇಕು, ಅದು ಇರಬೇಕು ಅಲ್ವಾ. वरदान, अपनी संपूर्णता के आधार पर समय को समीप लाने वाले मास्टर रचयिता भव. ತನ್ನ ಸಂಪೂರ್ಣತೆಯ ಆಧಾರದ ಮೇಲೆ ಸಮಯವನ್ನ ಸಮೀಪ ತಗೊಂಡು ಬರೋವ್ರೆ ಮಾಸ್ಟರ್ ರಚಯಿತರು. ಏಕೆಂದ್ರೆ ನಮ್ಮ ಸಂಪೂರ್ಣ ಸ್ಥಿತಿ ಅಂಡ್ ಟೈಮ್ ಎರಡು ಕನೆಕ್ಟೆಡ್. समय आपकी रचना है, आप मास्टर रचयिता हो. रचयिता रचना के आधार पर नहीं होते. रचयिता रचना के आधार, रचयिता रचना को अधीन करते, इसलिए कभी ये नहीं सोचो कि समय आप ही संपूर्ण बना देगा. आपको संपूर्ण बन समय को समीप लाना है. वैसे कोई भी विघ्न आता है तो समय प्रमाण जाएगा जरूर, लेकिन समय के पहले परिवर्तन शक्ति द्वारा उसे परिवर्तन कर दो तो उसकी प्राप्ति आपको हो जाएंगे. समय के आधार पर परिवर्तन किया तो उसकी प्राप्ति आपको नहीं होगा. 2-3 ಗುಹ್ಯ ರಹಸ್ಯಗಳು ವರದಾನದಲ್ಲಿ. ಏನೋ ನೀವು ಸಮಯ ಸಮೀಪ ತರ್ತಕ್ಕಂತಹ ಮಾಸ್ಟರ್ ರಚಯಿತರು ಅಂದ್ರೆ ನಿಮ್ಮ ಸ್ಥಿತಿಗೂ ಟೈಮ್ಗೂ ಎಷ್ಟು ಕನೆಕ್ಷನ್ ಇದೆ ನೋಡಿ. ನಾವು ಸತೋ ಪ್ರಧಾನರಾದ ತಕ್ಷಣ ಟೈಮ್ ಚೇಂಜ್ ಆಗುತ್ತಾ ಸತ್ಯುಗ, ತಮೋ ಗುಣಿ ಆದ ತಕ್ಷಣ ಟೈಮ್ ಚೇಂಜ್ ಆಯ್ತಾ ಕಲಿಯುಗ, ಚೇಂಜ್ ಆಯ್ತು ತಾನೇ ಟೈಮು. ಈಗ್ಲೂ ನೀವು ಸಂಪೂರ್ಣರಾದ ತಕ್ಷಣ ಟೈಮ್ ಚೇಂಜ್ ಆಗ್ತದೆ. ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ, ಜವಾಬ್ದಾರಿ, ನಿದ್ದೆ ಮಾಡಂಗಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ರಚಯಿತ ರಚನೆಗೆ ಅಧೀನ ಆಗಂಗಿಲ್ಲ, ರಚನೆ ಸಮಯವನ್ನ ನಿಮ್ಮ ಅಧೀನ ಮಾಡ್ಕೊಳ್ಬೇಕು. ಹಂಗಲ್ಲ, ಒಂದು ವಿಷಯದಲ್ಲಿ ಏನು ಟೈಮ್ ಬರಲಿ ಬಿಡ್ರಿ ಅಲ್ಲಿ ಡಮ ಅಂದರೆ ನಾನು ಇಲ್ಲಿ ಯೋಗದಲ್ಲಿ ಕೂತ್ಕೊಂಡ್ಬಿಡ್ತೀನಿ, ಸಾಧ್ಯನೇ ಇಲ್ಲ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆಯಿತು, ನೀವು ಮಾಡ್ಕೊಂಡ್ರು ಅದರ ಲಾಭ ನಿಮಗೆ ಸಿಗಲ್ಲ. ಈಗ ವಿಘ್ನ ಬಂತು, ಸಮಯಕ್ಕೆ ಮುಂಚೆ ನೀವು ನಿಮ್ಮ ಸಂಸ್ಕಾರಗಳ ವಿಘ್ನನೇ ಇರಲಿ, ಟೈಮಿಗೆ ಮುಂಚೆ ನೀವು ಸರಿ ಮಾಡ್ಕೊಂಡ್ರೆ ಅದರ ಪ್ರಾಪ್ತಿ ನಿಮಗಿದೆ. ಟೈಮ್ ನೋಡ್ಕೊಂಡು ಮಾಡಿದ್ರೆ ಅದರ ಮಾರ್ಕ್ಸ್ ನಿಮಗೆ ಸಿಕ್ಕಲ್ಲ, ಪದವಿನೂ ಸಿಗಲ್ಲ. ಅದರಿಂದ ಇದೆಲ್ಲ ಕರ್ಮ ಫಿಲಾಸಫಿ, ಸಮಯದ ಗುಹ್ಯ ಗತಿ, ಎಲ್ಲ ನಮ್ಮ ಪುರುಷಾರ್ಥದ ಗತಿ, ಅದರ ಪ್ರಭಾವಗಳು, ಇದೆಲ್ಲ ಅರ್ಥ ಮಾಡ್ಕೊಂಡು ನಡಿಬೇಕು. ಸುಮ್ಮನೆ ಏನೋ ಬಾಬಾ ಬಾಬಾ ಅಂದ್ಕೊಂಡು ಬಂದ್ಬಿಟ್ರೆ ಕೆಲಸ ಆಗಲ್ಲ. ಸ್ಲೋಗನ್, कर्म और योग का बैलेंस रखने वाले ही सच्चे कर्म योगी है. ಕರ್ಮ ಮತ್ತೆ ಯೋಗದ ಬ್ಯಾಲೆನ್ಸ್ ಇಡವರೇ ಸತ್ಯ ಕರ್ಮ ಯೋಗಿಗಳು. ಏನೋ ಕರ್ಮ ಮತ್ತೆ ಯೋಗದ ಬ್ಯಾಲೆನ್ಸ್. ಮೀಟೆ ಬಚ್ಚೆ ಕ್ಯಾ ಕರೋ, ಯೋಗ ಬಲದಿಂದನೇ ಆತ್ಮದಲ್ಲಿರೋ ತುಕ್ಕಿಳಿಯುತ್ತೆ. ಅದರಿಂದ ಯೋಗ ಮಾಡೋದ್ರಲ್ಲಿ, ಬಾಬನ್ ಜೊತೆ ಸಂಬಂಧ ಜೋಡಿಸೋದ್ರಲ್ಲಿ, ತಂದೆಯ ಭಿನ್ನ ಭಿನ್ನ ಸಂಬಂಧಗಳ ನೆನಪಲ್ಲಿರೋದ್ರಲ್ಲಿ ಎಂದೂ ಮಿಸ್ಟೇಕ್ ಮಾಡಬೇಡಿ. ಕೇರ್ಲೆಸ್. ಯೋಗದ ಸಬ್ಜೆಕ್ಟ್ಗೆ ಮೆಜಾರಿಟಿ ಬ್ರಾಹ್ಮಣರು ಟೈಮ್ ಕೊಡಲ್ಲ. ಕ್ಲಾಸಿಗೆ ಏನೋ ಬರಬೇಕು ನೇಮಿನಾಥ್, ಹಂಗಿರಬಾರ್ದಲ್ಲ ನಾವು. ಯೋಗದ್ದು ಪೀರಿಯಡ್ ಇದೆ, ಆಮೇಲೆ ಇಡೀ ದಿನನೂ ಹೋಮ್ವರ್ಕಲ್ಲಿ ಯೋಗ ಮೈನ್ ಸಬ್ಜೆಕ್ಟ್. ಶಾಂತಿ. ओम शांति. गुड मॉर्निंग.
आज हम एक्सरसाइज करेंगे, फिजिकल एक्सरसाइज। खड़े होकर एक्सरसाइज करेंगे, चक्रासन, ताड़ासन, ये सभी एक्शन करेंगे। गहरी सांस लेंगे 3 बार। फिजिकल एक्सरसाइज करने से पहले वार्म अप कर ले थोड़ा, बॉडी को हीट कर लीजिए। श्वास लेते और छोड़ते हुए साथ ही साथ ब्रीदिंग एक्सरसाइज भी हो जाएगी। थोड़ा से रनिंग कर लीजिए। स्टॉप। गहरी सांस ले एक बार। सबसे पहले हम नेक के लिए करेंगे, गर्दन के लिए। गहरी सांस लेते और छोड़ते ही आप कीजिएगा ये एक्सरसाइज। लेफ्ट मूवमेंट। अभी हम शोल्डर जॉइंट्स के लिए करेंगे। श्वास लेते शोल्डर ऊपर की ओर खींचे, श्वास छोड़ते नीचे। दोनों हाथ साइड पे, दोनों हाथों की पोजीशन शोल्डर के पास, और श्वास लेते और छोड़ते हुए मूवमेंट। अपोजिट। अभी हम ताड़ासन करेंगे। दोनों हाथ साइड में, गहरी सांस लेते हुए सांस लेते ऊपर की ओर, ताड़ासन को हम दूसरे स्टेप से करेंगे। दोनों हाथों की उंगलियां लॉक करते हुए गहरी सांस लेती ऊपर की ओर, पैरों पोजीशन थोड़ा सा फैला लीजिए, 6 इंच डिस्टेंस बना के रखिए। गहरी सांस लें, श्वास छोड़ते, लेफ्ट मूवमेंट,
नेक्स्ट इसी को जो साइड जो सेकंड स्टेप में गहरी श्वास लें, श्वास छोड़ते हुए इसमें थोड़ा सा पैरों की पोजीशन और फैला लीजिए आप। अभी हम कटी चक्रासन करेंगे। दोनों पैरों की पोजीशन पास में 2 इंच का डिस्टेंस बनाते हुए श्वास लेते और छोड़ते हुए अभी हम इसको फास्ट करेंगे थोड़ा। अभी हम त्रिकोण आसन करेंगे। दोनों पैरों की पोजीशन 2.5 से 3 फुट का डिस्टेंस बनाते हुए गहरी श्वास लेते और छोड़ते हुए कीजिएगा। जब आप नीचे झुक रहे हैं तो श्वास छोड़ते हुए दोनों हाथों की पोजीशन, गहरी श्वास लें, श्वास छोड़ते राइट से राइट लेग और फेस ऊपर की ओर, घुटना सीधी रखेंगे। ओके, अभी हम लेफ्ट से राइट, राइट से लेफ्ट की ओर मूवमेंट करेंगे। गहरी श्वास लें, श्वास छोड़ते हुए अगला फिजिकल एक्सरसाइज कमर के लिए करेंगे। हम गहरी श्वास लेंगे, फिर श्वास छोड़ते पीछे की ओर मूवमेंट करेंगे। घुटने सीधे रखेंगे, मोड़ेंगे नहीं। दोनों हाथ ऊपर कीजिए, गहरी श्वास लें, श्वास छोड़ते पीछे के मूवमेंट, श्वास लेते वापस, श्वास छोड़ते हुए यही एक्सरसाइज अभी हम फ्रंट सामने की ओर मूवमेंट करेंगे। दोनों हाथ ऊपर, गहरी श्वास लेंगे, श्वास छोड़ते धीरे धीरे घुटना सीधी रखते हुए नीचे के मूवमेंट, अभी हम नी के घुटने के लिए करेंगे। गहरी श्वास लेते मुट्ठी बनाते हुए, श्वास छोड़ते हुए
पैरों की पोजीशन थोड़ा फैला लीजिए। उठने के लिए ही गहरी श्वास लें, श्वास छोड़ते हुए ओके। नेक्स्ट एक्सरसाइज पैरों के लिए, पैरों के एंकर जॉइंट्स रोटेट कीजिए। लास्ट अभी हम करेंगे उद्गीत प्राणायाम। ओम की ध्वनि करेंगे लास्ट में। गहरी श्वास लें 3 बार। 3 बार हम ओम की ध्वनि करेंगे। हाथों की पोजीशन ध्यान मुद्रा में। दोनों हाथ आगे कीजिए, घर्षण कीजिए। अपनी आईज, नेक, शोल्डर की जो है मसाज कर लीजिए।